ಓಂ ಶಾಂತಿ. ಓಂ ಶಾಂತಿ. ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ವಿಶ್ವದಾದ್ಯಂತ ಏನೆಲ್ಲ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ವಿಘ್ನಗಳು ಇದ್ದಾವೆ, ಅದೆಲ್ಲವನ್ನ ಪರಿಹಾರ ಮಾಡಲಿಕ್ಕೆ ನೀವೇನಾಗಬೇಕು? ನಿಮಿತ್ತರು ಆಗಬೇಕಾಗ್ತದೆ. ಅವರನ್ನ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಬೇಕು. ಅವರನ್ನ ಮುಕ್ತಿಯನ್ನಾಗಿ ಮಾಡುವ ಮೊದಲು ನೀವೇನಾಗಬೇಕು? ಮುಕ್ತಿದಾತರು ಆಗ್ಬೇಕಾಗ್ತದೆ. ಯಾವಾಗ ಆಗೋಣ ಮುಕ್ತಿದಾತ? ಹೆಂಗಾಗ್ತೀವಿ ಮುಕ್ತಿದಾತರು? ಮುಕ್ತಿ ಅಂತಂದ್ರೆ ನೀನು ಪಡ್ಕೊಂಡಿದ್ವಿ, ಆ ಎಲ್ಲ ಸಿಕ್ಕಿದೆ ಅಂತ. ಅಲ್ಲ, ಮುಕ್ತಿ ಅಂದ್ರೆ ಏನು ಅಂತ. ಯಾವ್ದು ಬೇಕು ಅಂದ್ರೆ ಅಂದ್ರೆ ಸರ್ವ ವ್ಯರ್ಥಗಳು ಏನು ಇರೋದಿಲ್ಲ ಅಲ್ಲಿ. ಪಂಚವಿಕಾರಗಳನ್ನ ಗೆದ್ದಿರ್ತೀವಿ. ಯಾವುದೇ ವ್ಯರ್ಥದಲ್ಲಿ ನಾವು ಹೋಗೋದಿಲ್ಲ, ಮಾಯಾಜಿತರಾಗಿರ್ತೀವಿ. ಅಲ್ಲ, ಮುಕ್ತಿ ಅಂದ್ರೆ ಏನು ಅಂತ. ಬಿಡುಗಡೆ, ಎಲ್ಲದ್ರಿಂದ ಡಿಟ್ಯಾಚ್ ಆಗಿರೋದು. ಓಕೆ, ನಾವು ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಮ್ಗೆಲ್ಲ ಮುಕ್ತಿ ಬೇಕೋ ಬೇಡವೋ? ಬೇಕೋ ಬೇಡವೋ? ಸರಿ, ಮುಕ್ತಿ ಬೇಕು ಅಂತ ನೀವು ಬಂಧನದಲ್ಲಿ ಇದ್ದೀರಿ ಅಂತ ತಾನೇ ಅರ್ಥ. ನಾವು ಮುಕ್ತಿಯನ್ನು ಇಷ್ಟಪಡ್ತೀವಿ ಅಂತಂದ್ರೆ ನಾವೆಲ್ಲಿದ್ದೀವಿ? ಓಕೆ, ಜೈಲಿನಲ್ಲಿ ಇದ್ದವನ್ ತಾನೇ ಜಾಮೀನು ಕೇಳ್ತಾನೆ? ಊರ್ಸಿತ್ತಾರ ಜಾಮೀನ್ ಯಾಕೆ ಕೇಳ್ತಾರ? ಯಾರಿಗೆ ಮುಕ್ತಿ ಬೇಕು? ಯಾರು ಬಂಧನದಲ್ಲಿದ್ದಾರೆ, ಯಾರು ಜೈಲಿನಲ್ಲಿದ್ದಾರೆ, ಯಾರನ್ನ ಕೂಡ ಹಾಕಿದ್ದಾರೆ, ಯಾರಿಗೆ ಸ್ವಾತಂತ್ರ್ಯ ಇಲ್ಲ, ಅವ್ರಿಗೇನ್ ಬೇಕು? ಮುಕ್ತಿ ಬೇಕು. ನಿಮ್ಮನ್ನ ಯಾರು ಕಟ್ಟಾಕಿದ್ದಾರೆ? ಸಮಸ್ಯೆಗಳು. ಯಾಕೆ ಕಟ್ಟಾಕೊಂಡ್ರು? ಇದು ಇವಾಗ ಒಬ್ಬ ಕೈದಿ, ಅಪರಾಧಿ ತನ್ನಿಂದ ತಾನೇ ಅವನ್ ಜೈಲಿಗೆ ಹೋಗ್ಬಿಟ್ಟು ಕುತ್ಕೊಂಡಿರ್ತಾನ? ಅವನೇ ಅಂತ ಕೆಲಸ ಮಾಡಿ ಅವನೇನೋ ತಪ್ಪು ಕೆಲಸ ಮಾಡಿದಾನೆ, ಅದಕ್ಕೋಸ್ಕರ ಆ ಶಿಕ್ಷೆಗೋಸ್ಕರ ಅವನನ್ನ ಅಲ್ಲಿ ಏನ್ ಮಾಡಿದ್ದಾರೆ? ಇಡಲಾಗಿದೆ. ಹಾಗಿದ್ರೆ ನಿಮಗೆ ಬಂಧನ ಯಾಕಾಗಿದೆ? ನಾನೇ ಮಾಡಿರುವಂತ ಕರ್ಮ ಫಲ. ಏನ್ ಹೇಳಿ? ನಾನೇ ಮಾಡಿರುವಂತ ಕರ್ಮದ ಫಲ. ಸರಿ, ಆ ವ್ಯಕ್ತಿ ತಾನು ಮಾಡಿದ್ದೆಲ್ಲ ಸರಿ ಅಂತಾನೆ ಹೇಳ್ತಾನೆ, ಆದ್ರೆ ಅದು ಕಾನೂನಿನ ವಿರುದ್ಧವಾಗಿದ್ದಾಗ ಅವನನ್ನು ಒಯ್ದ್ಬಿಟ್ಟು ಏನ್ ಮಾಡ್ತಾರೆ? ಜೈಲಿನಲ್ಲಿ ಹಾಕ್ತಾರೆ. ಕಳ್ತನ ಮಾಡಿದವನಿಗೆ ಕೇಳಿ ನಾನು ಮಾಡಿ ಸರಿ ಅಂತಾನೆ ಹೇಳ್ತಾನೆ ತಾನೆ, ಕೊಲೆ ಮಾಡಿ ತಾನು ಸರಿ ಅಂತಾನೆ ಹೇಳ್ತಾರೆ. ಆದ್ರೆ ಅದು ಕಾನೂನಿನ ವಿರುದ್ಧ ಇದ್ದಾಗ ಅವಾಗ ಆ ಶಿಕ್ಷೆನ ಅವ್ರೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕು. ಹಾಗೆ ನಾವು ಆತ್ಮಗಳು ಪರಮಧಾಮದಿಂದ ಬಂದ ಮೇಲೆ ಏನ್ ಕರ್ಮವನ್ನ ಮಾಡಿದೀವಿ, ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕು? ಒಳ್ಳೆಯದು, ಕೆಟ್ಟದ್ದು, ಸುಖ, ದುಃಖ, ನೋವು, ನಲಿವು, ಈ ರೂಪದಲ್ಲಿ ಮಾಡಿದ್ದುಣ್ಣು ನಾನೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕಾಗ್ತದೆ. ಅಂದ್ರೆ ಇವಾಗ ನಮ್ಗೆ ಮುಕ್ತಿ ಬೇಕು ಅಂತಂದ್ರೆ ಏನರ್ಥ? ಇವುಗಳಿಂದ ಬಿಡುಗಡೆ. ಅಂದ್ರೆ ನಾವು ಮಾಡಿರುವಂತ ಕರ್ಮದಿಂದ ನಾವು ವಿಶ್ವದಾದ್ಯಂತ ಏನಾಗಿದ್ದೀವಿ? ಸಾಲಗಾರರಾಗಿದ್ದೀವಿ. ಒಬ್ಬಿಬ್ರತ್ತಲ್ಲ, ಯಾರ ಹತ್ರ? ವಿಶ್ವದಾದ್ಯಂತ ಎಲ್ಲರತನು ಸಾಲ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೇಕು? ಸಾಲ ತೀರಿಸ್ಬೇಕು. ಸ್ಥೂಲ ಸಂಪಾದನೆ ಮಾಡಿದ್ರೆ ಸಾಲ ತೀರತ್ತಾ? ಇಲ್ಲ. ಸ್ಥೂಲ ದುಡ್ಡಿಂದ ನೀವು ಪಂಚತತ್ವಕ್ಕೆ ಏನಾದ್ರು ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಗಾಳಿಗೆ, ನೀರಿಗೆ, ಭೂಮಿಗೆ ಏನಾದ್ರು ಕೊಡ್ಲಿಕ್ಕೆ ಆಗತ್ತಾ ಹಣದಿಂದ? ಇಲ್ವಾ? ಹಣದಿಂದ ಬೇಕಾಗಿರೋ ಶಾಂತಿ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ಅದೇ ಪರಮಾತ್ಮನ ಶಕ್ತಿಯಿಂದ ಏನ್ ಮಾಡಬಹುದು? ಎಲ್ಲರಿಗೂ ಕೂಡ ಎಲ್ಲರ ಸಾಲವನ್ನು ಕೂಡ ನಾವೇನ್ ಮಾಡಬಹುದು?
ತೀರಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಮೊದ್ಲು ಮುಕ್ತಿದಾತ ಯಾರಾಗ್ಬೇಕು? ನಾನು ಯಾವಾಗ ಎಲ್ಲಿವರೆಗೆ ನೀವು ಮುಕ್ತಿದಾತರಾಗೋದಿಲ್ವೋ ಬೇರೆಯವ್ರಿಗೆ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿದೆ. ನೀವು ಮುಕ್ತಿದಾತರ ಯಾವಾಗ ಆಗ್ತೀರಿ? ಈ ಸಂಗಮ ಯುಗದಲ್ಲಿ ಇದ್ರೆ ಹೆಂಗಾಗ್ತೀರಿ? ಸಂಪಾದನೆ ಮಾಡ್ಬೇಕು. ಆತ್ಮಿಕ ಸಂಪಾದನೆ. ಯಾವ ಸಂಪಾದನೆ? ಆತ್ಮಿಕ ಸಂಪಾದನೆ. ಹೆಂಗ್ ಮಾಡೋದು? ಮನಸ್ಸು, ಬುದ್ಧಿ ಮನಸ್ಸೇನ ಸ್ಥೂಲ ಸೂಕ್ಷ್ಮ ಎರಡರಿಂದ ಮುಕ್ತಿಯಾಗಿ ಸಂಪಾದನೆ. ಮುಕ್ತಿ ಆಗೋದು ಸರಿ, ಸಂಪಾದನೆ ಮಾಡೋದು ಹೆಂಗೆ? ಯೋಗ ಜ್ಞಾನದಿಂದ ಕೆಲಸ ಮಾಡ್ಬೇಕಲ್ಲ. ಕೆಲಸ ಮಾಡ್ತೀನಿ ಯಾರು ಸಂಪಾದನೆ ಕೊಡೋದಿಲ್ವಲ್ಲ. ಕೆಲಸ ಏನು? ಮನಸ್ಸು ಬುದ್ಧಿಗೆ ಕೆಲಸ ಕೊಡ್ಬೇಕು. ಏನ್ ಕೆಲಸ? ಅದು ಸಾಧನ. ಮನಸ್ಸು ಬುದ್ಧಿ ಸಾಧನ ಏನ್ ಮಾಡ್ಬೇಕು? ಆ ಸಾಧನವನ್ನ ಭಗವನ್ ಹತ್ರ ಇಡ್ಬೇಕು ಮನಸ್ಸನ್ನ. ಪರಮಾತ್ಮನತ್ತಿಟ್ಟು ಪರಮಾತ್ಮನಲ್ಲಿದ್ದ ಸಪ್ತ ಗುಣಗಳನ್ನ ಸ್ಥೂಲ ವ್ರತನಕ್ಕೆ ಎಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಲಿಕ್ಕೆ ನಾನು ನಿಮಿತ್ತರಾದಾಗ ಆ ಕರ್ಮದ ಫಲದಿಂದ ನಿಮ್ಗೇನ್ ಸಿಗ್ತದೆ? ಸಂಪಾದನೆ ಜಮಾ ಅಲ್ವಾ? ಆಗುತ್ತೆ. ನಂದಿನಿ ಹಾಲ್ ಡೈರಲ್ಲಿ ಇದೆ, ಅದನ್ನು ಒಯ್ದ್ಬಿಟ್ಟು ಕಸ್ಟಮರ್ಗೆ ಕೊಡಬೇಕು. ಅದನ್ನ ನೀವು ಕೊಟ್ಟಾಗ ನಿಮ್ಗೇನ್ ಸಿಗ್ತದೆ? ಲಾಭ. ಲಾಭ ಸಿಗ್ತದೆ, ಕಮಿಷನ್ ಸಿಗ್ತದೆ. ಹೌದಾ? ತರಕಾರಿ ರೈತರ ತೋಟದಲ್ಲಿ ಇದೆ, ಅದನ್ನು ಒಯ್ದ್ಬಿಟ್ಟು ಗಿರಾಕಿಗಳಿಗೆ ಕಸ್ಟಮರ್ಗಳಿಗೆ ಕೊಟ್ಟಾಗ ಅವಾಗ ನಿಮ್ಗೆ ಏನ್ ಸಿಗ್ತದೆ? ಲಾಭ ಸಿಗ್ತದೆ. ಹಾಗೆ ಇಲ್ಲಿ ನಾವೇನ್ ಮಾಡ್ಬೇಕು? ಆ ಸಮಯದಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಕೇವಲ ಪರಮಾತ್ಮನಲ್ಲಿಟ್ಟು ಪೂರ್ತಿ ವಿಶ್ವ ಪರಿವರ್ತನೆ ಕಾರ್ಯಕ್ಕೆ ನಾನು ನಿಮಿತ್ತರಾದಾಗ ಆ ಸಮಯದಲ್ಲಿ ಏನಾದ್ರು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕೋ ಬೇಡವೋ? ಇರ್ಬಾರ್ದು. ಇರಬಾರ್ದು. ಚಿಂತನೆ, ಏನೂ ಇರಬಾರ್ದು. ಯೋಚನೆ, ಇರಬಾರ್ದು. ಇಲ್ಲ. ನಿದ್ರೆ, ಮೊಬೈಲು ಏನು ಇರ್ಕೊಡುದು. ಕೆಲಸ ಏನು? ಬಾಬನ ಶಕ್ತಿ ತಗೊಳ್ಳೋದು, ನನ್ನ ಮೂಲಕ ಪಾಸ್ ಆಗ್ಬೇಕು, ಮತ್ತೆ ಎಲ್ಲರಿಗೂ ಕೊಡಬೇಕು. ಯಾಕಂದ್ರೆ ಬಾಬಾ ಹೇಳ್ತಾರೆ, ನೀವೆಲ್ಲರೂ ಮುಕ್ತಿದಾತರಾಗಿದ್ದೀರಿ. ಆಗಿದ್ದೀರಾ? ಇಲ್ಲ. ಮುಕ್ತಿ ದಾತ, ಮುಕ್ತಿಯನ್ನು ಕೊಡುವಂತವರಷ್ಟೇ. ನೀವ್ಯಾರು? ಮಾಸ್ಟರ್ ಮುಕ್ತಿದಾತ. मुक्तिदातरो आगिदिरी। तो जब औरों को भी मुक्ति दिलाने वाले हो तो स्वयं भी कारण को निवारण करेंगे, तब औरों को मुक्ति दिला सकेंगे, निर्वाण में भेज सकेंगे। ಬೇರೆಯವರಿಗೆ ಮುಕ್ತಿ ಕೊಡಬೇಕು ಅಂದ್ರೆ ಮೊದಲು ನೀವೇನಾಗ್ಬೇಕು? ನೀವು ಮುಕ್ತಿದಾತ. ಬೇರೆಯವ್ರ ಸಾಲ ನೀವು ತೀರಿಸ್ಬೇಕು ಅಂದ್ರೆ ಮೊದಲು ನೀವೇನಾಗ್ಬೇಕು? ನಮ್ ಸಾಲ ತೀರ್ಸ್ಕೋಬೇಕು. ನಿಮ್ಮ ಸಾಲದಿಂದ ನೀವು ಮುಕ್ತರಾಗ್ಬೇಕಲ್ವಾ? ನಿಮ್ಮ ಸಾಲನೇ ತೀರ್ದೇನೆ ಬೇರೆಯವ್ರ ಸಾಲ ತೀರ್ಸ್ಲಿಕ್ಕೆ ಆಗತ್ತಾ? ಇಲ್ಲ. ನಿಮಗೆ ಹೊಟ್ಟೆ ಹಸಿತಾ ಇದೆ, ತಲೆ ಚಕ್ಕರ ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ನೀವು ಬೇರೆಯವ್ರಿಗೆ ಅಡಿಗೆ ಮಾಡಿ ಬಡಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಮೊದ್ಲೇನ್ ಮಾಡ್ಬೇಕು? ನಾನು ಊಟ ಮಾಡ್ತೀನಿ. ನಾನು ಊಟ ಮಾಡಿ ನನ್ನ ಶರೀರಕ್ಕೆ ನಾನು ಶಕ್ತಿಯನ್ನು ಕೊಡ್ಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಸಮಸ್ಯೆ ಏನಿದೆ ಸ್ವಯಂ ಕಾರಣವನ್ನ ಏನ್ ಮಾಡ್ಬೇಕು? ನಿವಾರಣೆಯನ್ನು ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿರ್ವಾಣಮೇ ಬೇಜ್ದಂಗಿ. ನಿರ್ವಾಣ ಅಂತಂದ್ರೇನು? ಅಲ್ಲಿ ಯಾವುದೇ ವಾಣಿ ಇರೋದಿಲ್ಲ. ಯಾವುದೇ ಮಾತುಕತೆ, ಇರೋದಿಲ್ಲ. ಯಾವುದೇ ಸಂಭಾಷಣೆ ಇರೋದಿಲ್ಲ. ಯಾರ ನಡುವೆ? ಸ್ಥೂಲಾತ್ಮಗಳ ಜೊತೆ. ಆತ್ಮ ಯಾರ ಜೊತೆಯಲ್ಲೂ ಕೂಡ ಮಾತಾಡೋದಿಲ್ಲ. ಆತ್ಮ ಏನ್ ಮಾಡೋದಿಲ್ಲ? ಮಾತಾಡ್ತಾರೆ. ಯಾರ ಜೊತೆ? ನಿರ್ವಾಣ. ವಾಣ ಅಂತಂದ್ರೇನು? ವಾಣಿ ಅಂತ. ವಾಣಿಯಿಂದ ವಾಣಿ. ದೂರ. ವಾಣಿ ವಾಣಿಯಿಂದ ಅಲ್ಲಿ ಏನು ಮಾತುಕತೆ ಇರಬಾರ್ದು. ಈಗ ಪ್ರಶ್ನೆ, ಆತ್ಮ ಬೇರೆಯವ್ರ ಜೊತೆಗೆ ಹೆಂಗ್ ಮಾತಾಡ್ತದೆ? ಯಾವ್ಯಾವ್ದಿಂದ ಮಾತಾಡುತ್ತೆ? ಮನಸ್ಸಿಂದ. ಶರೀರದ ಮೂಲಕ. ಆ ಆತ್ಮ ಮನಸ್ಸಿಂದ ಹೆಂಗ್ ಮಾತಾಡುತ್ತೆ? ಒಬ್ಬೊಬ್ಬರೇ ಮಾತಾಡ. ಸಂಕಲ್ಪಗಳ ಮೂಲಕ ಮಾತಾಡ. ಯಾವ್ದ್ರ ಮೂಲಕ? ಸಂಕಲ್ಪಗಳು. ಆಮೇಲೆ ವೈಬ್ರೇಷನ್ ಮುಖಾಂತರ, ಸನ್ನೆಯ ಮುಖಾಂತರ. ಸಂಕಲ್ಪ ಹೇಳುವಂಥದ್ದು ಆತ್ಮ ಮಾಡುವಂತ ಕರ್ಮ. ಅದು ನಾನು ಕೇಳಿದ್ದು ಸಾಧನ. ಯಾವ್ಯಾವ ಸಾಧನದ ಮೂಲಕ ಅದು ಮಾಡುತ್ತೆ? ಬಾಯಿ, ನಾಲಿಗೆ, ಗಂಟಲು. ಹಾ, ಶರೀರ. ಒಂದು ಮೊಬೈಲ್, ಎರಡನೇದು ವಾಟ್ಸಪ್, ಮೂರನೇದು ಇಮೇಲ್, ನಾಲ್ಕನೇದು ಲೆಟರ್, ಆಮೇಲೆ
ಮುಖ ಮೆಸೇಜ್ ಮುಖ ಮೆಸೇಜ್, ಆಮೇಲೆ ಮೈಕ್, ಆಮೇಲೆ ಮನಸ್ಸು. ಯಾವ್ದೇಳಿ? ಮನಸ್ಸು. ಈ ಎಲ್ಲ ಮಾತುಕತೆಗಳೇನಾಗ್ಬೇಕು? ನಿಲ್ಲಬೇಕು. ಶರೀರದ ಮುಖದ ಮಾತಿರ್ಬೋದು, ಪ್ರಪಂಚದ ಸಾಧನದ ಮೂಲಕ. ಯಾವ ಸಾಧನ? ಮೊಬೈಲ್ ಇರ್ಬೋದು, ಪೆನ್ ಇರ್ಬೋದು, ಪೇಪರ್ ಇರ್ಬೋದು, ಇಮೇಲ್ ಇರ್ಬೋದು. ಆ ಸಾಧನದ ಮೂಲಕನೂ ಆತ್ಮ ಏನ್ ಮಾಡುವಂಗಿಲ್ಲ? ಮಾತಾಡುವಂಗಿಲ್ಲ. ತನ್ನ ಮನಬುದ್ಧಿಯ ಮೂಲಕನೂ ಏನ್ ಮಾಡುವಂಗಿಲ್ಲ? ಯಾರ ಹತ್ರ ಮಾತಾಡುವಂಗಿಲ್ಲ? ಹೊರಗಿನ ವ್ಯಕ್ತಿಗಳು ಆ ನನ್ ಜೊತೆ ತಾನು ಸ್ವಯಂ ತನ್ನಿಂದ ತಾನು ಮಾತಾಡ್ಕೊಳ್ವಂಗಿಲ್ಲ. ತಾನೂ ಮಾತಾಡ್ಕೊಳ್ಬಾರ್ದು, ಬೇರೆಯವ್ರ ಹತ್ರ ಮಾತಾಡಬಾರ್ದು. ಮತ್ತೇನ್ ಮಾಡ್ಬೇಕಂಗಿದ್ರೆ? ಸೈಲೆನ್ಸ್. ಭಗವಂತನ ಜೊತೆ ಮಾತ್ರ ಇಲ್ಲ, ನಿರ್ವಾಣ. ಅಲ್ಲಿ ಮಾತುಕತೆ ಇರಲ್ಲ. ಈ ಭಗವಂತನ ಜೊತೆನೂ ಮಾತಾಡುವಂಗಿಲ್ಲ, ತಮ್ಮತ್ತನೂ ಮಾತಾಡುವಂಗಿಲ್ಲ, ಹಿಂದಿನ ಬಗ್ಗೂ ಮಾತಾಡುವಂಗಿಲ್ಲ, ಮುಂದಿಂದೂ ಇಲ್ಲ, ಇವತ್ತಿಂದಿಲ್ಲ, ನಿನ್ನೆದಿಲ್ಲ, ನಾಳೆದಿಲ್ಲ. ಅಲ್ಲಿ ಮಾತು ಸಂಕಲ್ಪಗಳು ಇಲ್ಲ. ಬರಕೂಡದು. ಮತ್ತೇನ್ ಮಾಡ್ಬೇಕು ಅವಾಗ ಆತ್ಮ? ಕೇವಲ ಶಾಂತಿ. ಶಾಂತಿ ಅನುಭವವನ್ನು ಮಾಡ್ತಾ ಅನುಭವ ಮಾಡ್ಬೇಕು, ಶಾಂತಿ ಅನುಭವ. ಸರಿ, ನಾನು ಮಾತಾಡಲ್ವಾ? ನೋಡ್ಬೋದಾ? ಇಲ್ಲ. ಇಲ್ಲ. ಕೇಳ್ಬೋದಾ? ಇಲ್ಲ. ಇಲ್ಲ. ಯಾಕಂದ್ರೆ ನೋಡುವುದನ್ನು ಕೂಡ ಒಂದು ಮಾತೆ, ಶಬ್ದಾನೆ ಅಲ್ವಾ? ಕೇಳಬಹುದಾ? ಇಲ್ಲ. ಇಲ್ಲ. ಯಾಕೆ ಮಾತಾಡಬಾರ್ದು ಅಂತ? ಕೇಳ್ಬೋದಲ್ವಾ? ಆತ್ಮ ಕಿವಿನೇ ಇಲ್ವಲ್ಲ ಅಲ್ಲಿ. ಅಲ್ಲ, ಮನಸ್ಸಿಂದ ಕೇಳ್ಬೋದಲ್ವಾ? ಬಾಬಾ ಹೇಳಿದ್ ನಾವು ಕೇಳೋದಿಲ್ವಾ ಇವಾಗ? ಬಾಬಾ ಹೇಳಿರೋದು ವಿಷಯ ಕೇಳ್ತೀವೋ ಕೇಳಲ್ವಾ? ನಿರ್ವಾಣಧಾಮದಲ್ಲಿ ಸೂಕ್ಷ್ಮ ಕೇಳ್ತೀವಿ. ಶರೀರ ಇರೋದಿಲ್ಲಲ್ಲ. ಅಲ್ಲಿ ಅದೇ. ಕೇಳಿದ್ರು ಕೂಡ ಅಲ್ಲಿ ಮಾತುಕತೆ ಇದೆ ಅಂತ ತಾನೇ ಅರ್ಥ. ಅವ್ರು ಮಾತಾಡಿದ ನಾನು ಕೇಳ್ತಾ ಇದ್ದೇನೆ, ಅವಾಗ ನಾನೇನ್ ಮಾಡ್ಬೇಕಾಗತ್ತೆ? ನಾನು ಮಾತಾಡ್ಬೇಕಾಗತ್ತೆ ತಾನೆ. ಕರ್ಮ ಮಾಡ್ದಂಗೆ. ಅಂದ್ರೆ ಅಲ್ಲಿ ನೋಡುವಂಗಿಲ್ಲ, ಕೇಳುವಂಗಿಲ್ಲ, ರುಚಿ ಇಲ್ಲ, ಸ್ಪರ್ಶ ಇಲ್ಲ, ವಾಸನೆ ಇಲ್ಲ, ಮತ್ತೆ ಕೇವಲ ಅನುಭವ ಅಷ್ಟೇ. ಅನುಭವ ಅಷ್ಟೇ ಅಲ್ವಾ? ಎ ಸಿಯಲ್ಲಿ ಕುತ್ಕೊಂಡಾಗ ಹೆಂಗಿರ್ತದೆ? ನಾನು ಎ ಸಿಯಲ್ಲಿ ಕುಂತಿದ್ದೇನೆ, ಎ ಸಿಗೆ 50,000 ರೂಪಾಯಿ, ಇದು ಸ್ಯಾಮ್ಸಂಗ್ ಕಂಪ್ನಿಯಿಂದ ಬಂದಿದ್ದೇನೆ, ನಾನು ಸೋಫಾ ಆದ್ಮೇಲೆ ಕೂತ್ಕೊಂಡಿದ್ದೇನೆ, ನಾನು ಬೆಂಗಳೂರಿನಲ್ಲಿ ಇದ್ದೇನೆ, ಸೆಕೆಂಡ್ ಫ್ಲೋರಲ್ಲಿ ಕೂತ್ಕೊಂಡಿದ್ದೇನೆ, 11:00ವರೆಗೆ ಎ ಸಿ ಆನ್ ಮಾಡಿದ್ದೇನೆ, ಇವಾಗ ಸ್ವಲ್ಪ ತಂಪು ಬರ್ತಾ ಇದೆ. ಮಾತಾಡ್ತಿರ್ತೀರಲ್ವಾ? ಇಲ್ಲ. ಮತ್ತೆ ಅನುಭವ. ಹ್ಮ್ ಅಣ್ಣ, ಅನುಭವನು ಮನಸ್ಸಿನಿಂದಾನೇ ಮಾಡೋದಲ್ವಾ? ಹೌದು, ಮಾತಾಡೋದಿಲ್ವಲ್ಲ ಅವಾಗ. ನಿರ್ವಾಣ ಅಂತ ಹೇಳಿದಾರೆ ಬಾಬಾ, ಮಾತಾಡಬಾರ್ದು ಅಂತ ಹೇಳಿದಾರೆ. ಇವಾಗ ಊಟ ತಿನ್ಬೇಕು, ಅದೇನ್ ಮಾಡ್ಬೇಕು? ಊಟ ತಿಂತಾ ಇದ್ದೀರಿ, ಏನ್ ಮಾಡ್ಬೇಕು? ರುಚಿ ಅನುಭವ. ಬಾಯಿ ಮೇಲೆ ಇಟ್ಕೊಂಡು ಸುಮ್ಮನೆ ತಿನ್ಬೇಕು ಅಲ್ವಾ? ಮಾತಾಡ್ತಾರೆ ಏನ್ ಹೇಳಿದ? ಬಾಯಿ ಮುಚ್ಕೊಂಡು ತಿನ್ನು ಅಂತ ಹೇಳ್ತಾರಲ್ವಾ? ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ತಿನ್ಲಿಕ್ಕೆ ಆಗತ್ತ? ಅಂದ್ರೆ ಮಾತಾಡಬೇಡ. ಮಾತು ಬೇರೆ, ಅನುಭವ. ಅನುಭವ ಬೇರೆ. ಎಲ್ಲ ಮಾತಾಡೋದ್ರಿಂದ ಅನುಭವ ಆಗತ್ತದ ಬೇರೆ. ಆದ್ರೆ ಈಗ ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದೆ, ಅವಾಗ ನಿಮ್ಗೆ ರುಚಿ ಅನುಭವ ಆಗ್ತದ ಆಗಲ್ವೋ? ಆಗುತ್ತೆ. ಅವಾಗ ಮಾತಾಡ್ಬೇಕಾ? ಬೇಡ. ಮಾತಾಡ್ಬೇಕಾ? ಬೇಕಾಗಿ. ನಾನು ಗುಲಾಬ್ ಜಾಮೂನ್ ತಿಂತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಇವ್ರು ಮಾಡ್ಕೊಟ್ಟಿದ್ದಾರೆ, ಇದು MTRದು. ಮಾತಾಡ್ತಿರ್ತೀರಾ? ಇಲ್ಲ. ಮಾತಾಡಿದ್ರೆ ಏನಾಗ್ತದೆ? ರುಚಿ ಅನುಭವ. ಮಾತಾಡದೆ ಅನುಭವದ ಕಡೆ ನೀವು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಸರಿ, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತೀರಾ, ಲೌಕಿಕ ಕಂಪನಿಯಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ, ಗಾರ್ಮೆಂಟ್ಸ್ ಅಲ್ಲಿ, ಅವಾಗ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಏನ್ ಮಾಡ್ಬೇಕು? ಕೆಲಸದಲ್ಲಿ ಗಮನ ಕೊಡಿ. ಕೆಲಸ ಮಾಡ್ಬೇಕಷ್ಟೇ ಅಲ್ವಾ? ಅದಕ್ಕೆ ಬಾಬಾ ನಿರ್ವಾಣ ಅಂದ್ರೆ ಭಗವಂತ ನಿಮ್ಮನ್ನು ಸಾಧನವಾಗಿ ಉಪಯೋಗ ಮಾಡಿ ನಿಮಗೆ ಮುಕ್ತಿ ಮತ್ತು ಬೇರೆಯವ್ರಿಗೆ ಮುಕ್ತಿ ಕೊಡಬೇಕಾದ್ರೆ ನೀವು ಮಾತನಾಡುವ ಹಾಗೆ ಇಲ್ಲ. ಇಲ್ಲ ಅಲ್ವಾ? ನಿಮ್ ಮೊಬೈಲ್ ರಿಪೇರಿಗೆ ಕೊಟ್ಟಿದ್ದೀರಿ, ಯಾರ ಕೈಯಲ್ಲಿ? ಮೊಬೈಲ್ ಶಾಪ್. ಅವಾಗ ನೀವು ಅದನ್ನು ಉಪಯೋಗ ಮಾಡ್ಬೋದಾ? ಇಲ್ಲ. ಇಲ್ಲ. ಓಕೆ. ರವಿ ಅಣ್ಣ, ಹಾ, ನೀವು ಹೇಳಿ. ಕಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೀರಿ, ಎಲ್ಲಿ? ಕಟಿಂಗ್ ಶಾಪ್. ಕಟಿಂಗ್ ಶಾಪ್ ನೋಡ್ತಾ. ತಲೆ ಯಾರ್ದು? ಇನ್ನೊಂದು ಯಾರ ಕೈಲಿ ಕೊಟ್ಟಿದ್ದೀರಿ? ಬಾರ್ಬರ್ ಕೈ ಕೊಡಿ. ಯಾಕೆ ಕೊಟ್ಟಿದ್ದೀರಿ? ನೀಟಾಗಿ ಕಟ್ ಮಾಡಿ ಹಾ, ಕರೆಕ್ಟ್ ಆಗಿ. ಸರಿ. ತಲೆ ಮೇಲೆ ಕಂಟ್ರೋಲಿಂಗ್ ಪವರ್ ಯಾರ್ದಿದೆ? ಅವನಿಗೆ ಕ್ಷೌರಿಕನಿಗೆ. ನಿಮ್ ಕಂಟ್ರೋಲ್ ಅಲ್ಲಿ ತಾನೇ ಇದೆ ಅದು.
ತಲೆ ಆ? ನನ್ನ ಕಂಟ್ರೋಲ್ ಅಲ್ಲಿದೆ ಬಟ್ ಅವನು ಇದೆ ಹೆಂಗ್ ಅವನ ಕೈಯಲ್ಲಿ ತಿರ್ಬೇಕು ಕೊಟ್ಟಿದ್ದೀರಿ ತಾನೆ, ಅವನ ಕೈಯಲ್ಲಿ ಹ್ಮ್ ಕೊಟ್ಟಿದ್ದೀರಿ ತಾನೆ. ಅವಾಗ ಕೊಟ್ಟಿದ್ದು ಅವನ ಕೆಲಸ ಮುಗಿಯುವವರೆಗೂ ನೀವು ಅದನ್ನ ಅಲ್ಲಾಡ್ಸ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಅಲ್ಲಾಡ್ ಅಲ್ಲಾಡ್ಸ್ಬೇಕೋ ಬೇಡವೋ? ಅಲ್ಲಾಡಿಸಿದ್ರೆ ಲೆವೆಲ್ ಆ ಅದಾಗ್ತದೆ. ಸರಿಯಾಗಿ ಇಟ್ಕೊಳ್ರಿ. ಹಾ, ಅಲ್ಲಾಡ್ತಾ ಏನಾಗ್ತದೆ? ಅಧ್ವಾನ ಆಗುತ್ತೆ. ಹಾ ಸರಿ. ನರ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಕೈ ಕಾಲು ಅಲ್ಲಾಡ್ಸ್ಬೇಕೋ ಬೇಡವೋ? ಬೇಡ. ಇಷ್ಟೆಲ್ಲ ಬುದ್ಧಿ ಇದೆ ನಿಮ್ಗೆ. ಇಂಜೆಕ್ಷನ್ ಕೊಡ್ಬೇಕಾದ್ರೆ ಕೈ ಅಲ್ಲಾಡ್ಸ್ಬಾರ್ದು, ಕಟಿಂಗ್ ಮಾಡ್ಬೇಕಾದ್ರೆ ತಲೆ ತಲೆ ಅಲ್ಲಾಡ್ಸ್ಬಾರ್ದು, ಮೊಬೈಲ್ ರಿಪೇರಿ ಕೊಟ್ಟಾಗ ಮೊಬೈಲ್ ಯೂಸ್ ಮೊಬೈಲ್ ನಾವು ಮಾಡಬಾರ್ದು. use ಮಾಡಿ- ಅಂದಮೇಲೆ ಮನಸ್ಸು ನಿಮ್ಮ ಅಪ್ಪನ ಹತ್ರ ಕೊಟ್ಟಾಗ ನೀವು ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಗತ್ತಾ? ನೀವು ಉಪಯೋಗ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಆ ಮನಸ್ಸನ್ನ ಭಗವಂತ ಉಪಯೋಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವನ ಕೆಲಸದಲ್ಲಿ ಮಧ್ಯದಲ್ಲಿ ನೀವೇನ್ ಮಾಡ್ತಿದ್ದೀರಿ? ಇಂಟರ್ಫೇರ್ ಆಗ್ತದೆ. ಆಗ್ತಾ ಇದ್ದೀರಿ. ಆವಾಗ ನಿಮಗೆ ಸಂಪಾದನೆ ಇಲ್ಲ. ಆಗೋದಿಲ್ಲ. ನಿಮ್ಗೆ ಸಂಪಾದನೆ ಆಗೋದಿಲ್ಲ ಅಂದ್ರೆ ನಿಮ್ ಸಾಲ ಇರುವುದಿಲ್ಲ. ತೀರೋದಿಲ್ಲ. ಅವಾಗ ನೀವು ಮುಕ್ತರು ನೋಡ್ಬೋದು. ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇರೆಯವರ ಕಷ್ಟವನ್ನ ದೂರ ಮಾಡೋ ಮೊದಲು ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಳಿ. ಕಂಡ್ಕೊಳ್ಳಿ. ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಆತ್ಮೀಯರೇ. ರಾಜಯೋಗದಲ್ಲಿ ನೀವು ಮಾತಾಡ್ತಾ ಇದ್ದೀರೋ ಇಲ್ವೋ? ಮಾತಾಡ್ತಾ ಇದೀವಿ. ನೀವು ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ತಾ ಇದ್ದೀರಿ, ಹಾಡು Commentary ಕೇಳ್ತಾ ಇದ್ದೀರಿ, ಕಾಮೆಂಟ್ರಿ ಕೇಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಲ್ಲಿನ್ನೂ ಮಾತು ನಡೀತಾ ಇದೆ. ನಡೀತಾ ಇದೆ ಅಂತ ಅರ್ಥ. ಇನ್ನೂ ನೀವು ನಿರ್ವಾಣ ಹಾಗೆ ಆಗಿಲ್ಲ. ಅಂದ್ರೆ ಮೊದ್ಲು ನೀವೇನಾಗ್ಬೇಕು? ನಿರ್ವಾಣ ಧಾಮಕ್ಕೆ ಹೋಗಿ ಅಲ್ಲಿಯ ಸುಖವನ್ನ ಅನುಭವಿಸಿ ನಿಮ್ಮ ಸಹೋದರ ಆತ್ಮರಿಗೂ ಕೂಡ ಏನ್ ಮಾಡಬೇಕು? ಆ ಅನುಭವವನ್ನ ಮಾಡಿಸ್ಬೇಕು. ಯಾವ ರೀತಿಯಲ್ಲಿ? ತರಂಗಗಳ ಮುಖಾಂತರ. ಆ ತರಂಗಗಳ ಮುಖಾಂತರ. ಕರ್ಮಗಳ ಮುಖಾಂತರ. ತರಂಗ ತರಂಗ. ಅಂದ್ರೆ ಬಾಬಾ ಹೇಳ್ತಾರೆ ಕಣ್ಣಿನ ಮುಖಾಂತರ, ಆತ್ಮದ ಮುಖಾಂತರ ಅಲ್ವಾ? ಗುಲಾಬ್ ಜಾಮೂನ್ ಮಾಡಿಡ್ತಾರೆ, ನಾವು ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ಗುಲಾಬ್ ಜಾಮೂನ್ ನೀವೇ ಮಾಡಿದ್ದೀರಾ ಅಥವಾ ನಿಮ್ಮಮ್ಮ ಮಾಡಿದ್ರೆ ಹೆಂಗ್ ತಿನ್ಬೋದು? ನಾಲ್ಗೆ ಮೇಲೆ ಇಟ್ಕೊಂಡು. ಅಮ್ಮನ ಮೇಲೆ ಹೊರಗಡೆ ಹೋಗ್ಬಿಟ್ಟು ಆ ಮಾಡ್ದೆ ಏನ್ ಮಾಡ್ತಾರೆ? ಅಮ್ಮ ಡೈರೆಕ್ಟ್ ಬಾಯಲ್ಲಿ ಆಗ್ಬಿಡ್ತು. ಹಾಕ್ಬಿಡು. ನಿಮಗೆ ಕಟೋರ ಸ್ಪೂನ್ ಏನಾದ್ರು ಬೇಕಾ? ಏನು ಬೇಡ. ಬೇಕೋ ಬೇಡೋ? ಬೇಡ. ಬೇಕಂತ ಈಗ ನಿಮ್ ಫ್ರೆಂಡ್ಸ್ಗಳು ಯಾರೋ ಬಂದಿದ್ದಾರೆ, ಸಂಬಂಧಿಕರು ಬಂದಿದ್ದಾರೆ, ಪಕ್ಕದ ಮನೆಯವರು ಬಂದಿದ್ದಾರೆ, ಅವ್ರ ಕಾಲು ಗುಲಾಬ್ ಜಾಮೂನ್ ತಿನ್ಬೇಕು ಅಂತಂದ್ರೆ ನಿಮ್ಮನೇಲಿ ಮಾಡಿದ್ದು ಒಂದ್ ಕಪ್ಪಲ್ಲಿ ಹಾಕು. ಆವಾಗ ಕಪ್ಪಲ್ಲಿ ಹಾಕಿ ಸ್ಪೂನಲ್ಲಿ ಹಾಕಿ ಅವ್ರು ಒಯ್ದು ಕೊಡ್ಬೇಕು ತಾನೆ? ಹೌದು. ಆಮೇಲೆ ತಾನೇ ಅವ್ರು ತಿನ್ಬೇಕು. ಹಾಗೆ ನೀವು ಬಾಬನಿಂದ ಡೈರೆಕ್ಟ್ ಮನಬುದ್ಧಿಯಿಂದ ಏನ್ ಮಾಡ್ಬೇಕಾಗ್ತದೆ? ಆ ಮುಕ್ತಿಯ ಅನುಭವವನ್ನ ಮಾಡಬೇಕು. ಆದ್ರೆ ಬೇರೆಯವರಿಗೆ ಕೊಡಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ಸಾಧನ. ಯಾವ್ದಾದ್ರು ಸಾಧನ? ನಮ್ಮ ಕಣ್ಣು ಶರೀರ. ಮತ್ತು ಆತ್ಮ ಅಂದ್ರೆ ಚಲನ್ ಅವ್ರ ಚೆಹರೆ ಅಂತ ಹೇಳಿದ್ರು ಬಾಬಾ. ಮುಖ ಮತ್ತು ನಡವಳಿಕೆ ಅಂದ್ರೆ ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ? ಅವರಿಗೆ ಕೊಡ್ಬೇಕಾ? ಕೊಡ್ಬೇಕು. ಓಕೆ. ಯಾವುದೋ ಕಾರಣದಿಂದ ಕಾರುಣ್ಯಕ್ಕರು ನಾಗರತ್ನಕ್ಕರ ಮನೆಗೆ ಬರ್ತಾರೆ. ಯಾವ ಕಾರಣದಿಂದ? ಈಶ್ವರೀಯ ಜ್ಞಾನವನ್ನು ಮಾತಾಡ್ಲಿಕ್ಕೆ. ಓ, ಕಂಪ್ಯೂಟರ್ ಬಗ್ಗೆ ಏನೋ ತಿಳ್ಕೊಳ್ಳೋದಿತ್ತು, ಏನೋ ಒಂದು ಮಾಡೋದಿತ್ತು, ಅವ್ರ ಮನೆ ಹತ್ರ ಬಂದಿದ್ರು ಅಂತ ಏನ್ ಮಾಡ್ತಾರೆ? ಅವ್ರ ಮನೆಗೆ ಬರ್ತಾರೆ. ಯಾರ ಮನೆಗೆ? ರತ್ನ ಮನೆಗೆ. ನಾಗರತ್ನಕ್ಕವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಾಮನವಮಿ ಅಂತ ಬಿಟ್ಟು ಕರ್ಬೂಜದ್ದು ಪಾನಕ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಅವಾಗ ನಾಗರತ್ನಕ್ಕ ಏನ್ ಮಾಡ್ತೀರಿ? ಅದನ್ನೇ ಕೊಡ್ತೀನಿ ಅವ್ರಿಗೆ, ಯಾರಿಗೆ? ಕಾರುಣ್ಯಕ್ಕೆ. ಫಸ್ಟ್ ಬಂದಾಗ ಏನ್ ಮಾಡ್ತೀರಿ ನೀವು? ಕರ್ಬೂಜ್ ಜ್ಯೂಸ್ ಕೊಡ್ತೀನಿ. ಫಸ್ಟ್ ಜ್ಯೂಸ್ ಕುಡ್ಕೊಳ್ಳಿ, ಆಮೇಲೆ ನೀವು ಯಾಕೆ ಬಂದಿದ್ದೀರಿ ಏನೋ ಅಂತ ಆಮೇಲೆ ಮಾತಾಡೋಣ. ಫಸ್ಟಿಗೆ ಏನ್ ಮಾಡಿ? ಬಿಸಿಲಲ್ಲಿ ಬಂದಿದ್ದೀರಾ, ಫಸ್ಟಿಗೆ ಏನ್ ಮಾಡಿ? ಜ್ಯೂಸ್ ಕೊಡೋದು. ಅದಕ್ಕೆ ದುಡ್ಡು ತಗೊಳ್ತೀರೋ ತಗೊಳಲ್ವೋ? ತಗೊಳಲ್ಲ. ಫ್ರೀನಾ? ಹೌದು. ಯಾಕೆ ಫ್ರೀ? ಅವ್ರು ನನ್ನ ಆತ್ಮೀಯರು. ಯಾಕೆ? ನಿಮ್ ತೋಟದಲ್ಲಿ ಬೆಳೆದಿರೋದು, ನಿಮ್ಗೂ ಫ್ರೀಯಾಗಿ ಬಂದಿರೋದು, ಅದಕ್ಕಾಗಿ ನಿಮ್ಗೂ ಫ್ರೀ ಬಂದಿರೋದಕ್ಕೆ ನೀವು ಅವ್ರಿಗೆ ಫ್ರೀ ಮಾಡಿ ಏನ್ ಮಾಡ್ತೀರಿ? ಕೊಡ್ತೀವಿ. ಸರಿ. ಅಷ್ಟೇ ಹೊತ್ತಿನಲ್ಲಿ ಯೋಗೇಶ್ ಅಣ್ಣನೂ ಬರ್ತಾರೆ, ಅವರಿಗೂ ಕೊಡ್ತೀರಾ? ಕೊಡ್ತೀವಿ. ಸತ್ರಾಜ್ ಅಣ್ಣನೂ ಬರ್ತಾರೆ, ಅವರಿಗೂ ಕೊಡ್ತೀರಾ? ಕೊಡ್ತೀವಿ. ಅವ್ರು ಯಾರು ಅಂತ ಗೊತ್ತೇ ಇಲ್ಲಪ್ಪ ನಿಮ್ಗೆ, ಅದು ಕೊಡ್ತೀರಾ?
ಕೊಡ್ತೀವಿ. ಹಾಗೇನೆ ಹೇಗೆ ಮನೆಗೆ ಬಂದವರಿಗೆ ಶರೀರಕ್ಕೆ ಬೇಕಾಗಿರೋದನ್ನ ನೀವು ನಿಮ್ಮತ್ತಿರೋದನ್ನ ಕೊಡ್ತೀರೋ, ಹಾಗೇನೆ ಪ್ರತಿಯೊಂದು ಆತ್ಮಗಳಿಗೂ ಕೂಡ ಏನ್ ಕೊಡ್ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಆತ್ಮಿಕ ಭೋಜನವನ್ನ ಅವರಿಗೆ ಕೊಡ್ಬೇಕು. ಕೊಡಬೇಕಾಗ್ತದೆ. ಯಾಕಂದ್ರೆ ಬಾಯಾರು ಬಿಟ್ಟು ಬೆವರಿನಲ್ಲಿ ಬೆಂದು ಬೆಂಕಿಯಲ್ಲಿ ಚೆನ್ನಾಗಿ ಕುದ್ದು ಬಿಟ್ಟು ಏನ್ ಮಾಡಿರ್ತಾರೆ ನಿಮ್ಮ ಎದುರುಗಡೆಗೆ ಅವರು ಬಂದಿರ್ತಾರೆ. ಬಂದಿರ್ತಾರೆ. ಅವರಿಗೆ ಅದನ್ನ ಕೊಡುವಂತ ಮೊದಲ ಆದ್ಯತೆ, ಮೊದಲ ಪ್ರಾಮುಖ್ಯತೆ ನೀವು ಆ ಕರ್ಮಕ್ಕೆ ವರ್ತಮಾನ ಸಮಯದಲ್ಲಿ ಕೊಡಬೇಕಾಗ್ತದೆ. ನೀವು ಮಾತ್ರ ಕೊಡಬಹುದೇ ಹೊರತು ಬೇರೆಯವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಊರಿನಲ್ಲಿ ಬೇಕಾದಷ್ಟು ಅಂಗಡಿಗಳಿದ್ರು ಕೂಡ ಜ್ಯೂಸ್ ಅಂಗಡಿಯವನು ಮಾತ್ರ ಜ್ಯೂಸ್ ಅನ್ನ ಕೊಡಬಹುದೇ ಹೊರತು ಹಾರ್ಡ್ವೇರ್ ಅಂಗಡಿಯವನು ಕೊಡ್ಲಿಕ್ಕೆ ಆಗೋದಿಲ್ಲ. ದಿನಸಿ ಅಂಗಡಿಯವನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾರು ಕೊಡ್ಬೇಕು? ಅವರೇ ಕೊಡ್ಬೇಕು ತಾನೆ. ಅಂದ್ಮೇಲೆ ಆತ್ಮಿಕ ಶಕ್ತಿ ಯಾರ ಹತ್ರ ಇದೆ? ನನ್ನ ಆತ್ಮನಲ್ಲಿದೆ. ಪರಮಾತ್ಮನ ಶಕ್ತಿ ಕೊಡುವಂತ ವಿಧಿ, ವಿಜ್ಞಾನ, ಶಿಕ್ಷಣ, ಅನುಭವ ಯಾರ ಹತ್ರ ಇದೆ? ಪರಮಾತ್ಮನ ಮಕ್ಕಳ ಹತ್ರ ಅಲ್ವಾ? ನೀವು ಬೇಸಿಗೆಗಾಲದಲ್ಲಿ ನಿಮ್ ಜ್ಯೂಸ್ ಅಂಗಡಿನೇ ಓಪನ್ ಮಾಡಿಲ್ಲ, ಜ್ಯೂಸ್ ಮಾಡೋದೇ ಗೊತ್ತಿಲ್ಲ, ಜ್ಯೂಸ್ ರೆಡಿನೇ ಇಲ್ಲ ಅಂದ್ರೆ ಬೇರೆಯವ್ರು ಕೊಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಈಗ ಡಿಮಾಂಡ್ ಇದೆಯೋ ಇಲ್ವೋ? ಇದೆ. ಇವಾಗ ಏನ್ ಮಾಡ್ಬೇಕು? ಎಲ್ಲರಿಗೂ ಕೊಡಲಿಕ್ಕೆ ನಿಮ್ಮದಾಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, तो यह एक शब्द का अंतर करना मुश्किल है कि सहज है। ಸೋಚು, ಈ ಒಂದು ಶಬ್ದವನ್ನ ಬಿಡೋದು ಸಹಜನೋ ಕಷ್ಟನೋ? ಯಾವ ಶಬ್ದ? ಮುಕ್ತಿದಾತ. ಮುಕ್ತಿದಾತ ನೀವು ಆಗೋದು. ಆದ್ಮೇಲೆ ಬರುವಂತದ್ದು ಪೋಸ್ಟ್ ಮುಕ್ತಿದಾತ. ಅದಕ್ಕೆ ಏನ್ ಮಾಡ್ಬೇಕು? ಯಾವ್ದನ್ನ ಬಿಡ್ಬೇಕಂತ? ಒಂದೇ ಶಬ್ದ ಬಿಡ್ಬೇಕಂತ. ಯಾವ್ದದು? ಕಾರಣ. ಕಾರಣವನ್ನ ನೀವು ಯಾವ ಕಾರಣ? ನೆಪಗಳು ಅದು ಇದು ಅಂತ ಏನು ಏನ್ ಮಾಡದಂತೆ ಮಾತಾಡ. ನಾನು ವಿಶ್ವ ಕಲ್ಯಾಣಕಾರಿ, ನನ್ನ ಪರಂಧಾಮದಲ್ಲಿ ಕೂತ್ಕೊಂಡಿದ್ದೇನೆ, ನನ್ನ ಹಿಂದ್ಗಡೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಶಕ್ತಿ ಪ್ರವಾಹ ಆಗ್ತಾ ಇದೆ, 3 ಲೋಕ ಹೋಗ್ತಾ ಇದೆ, ಅವ್ರಿಗೆ ಅನುಭವ ಆಗ್ತಾ ಇದೆ, ಅವ್ರು ನನಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ, ನನ್ನ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ, ವಿಕರ್ಮ ವಿನಾಶ ಆಗ್ತಾ ಇದೆ. ಹೇಳ್ತಾ ಕೂತ್ಕೊಳ್ಬೇಕಲ್ವಾ? ಇಲ್ಲ. ಹೇಳ್ಬೇಕಾ ಬೇಡವಾ? ಮತ್ತೆ ನಿರ್ವಾಣಧಾಮದಲ್ಲಿ ಅಂತ ನೀವು ಆ ಶಾಂತಿ ಸ್ಥಿತಿಯಲ್ಲಿ ಇದ್ರೆ, ಆ ಶಾಂತಿಯಲ್ಲಿ ಸ್ಥಿತಿಯಲ್ಲಿ ಇರುವ ಮೊದಲು ಏನ್ ಮಾಡ್ಬೇಕು? ಯಾವಾಗ ಶಾಂತಿ ಸ್ಥಿತಿಯಲ್ಲಿ ಇರಬಹುದು? ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟು ಪರಮಾತ್ಮ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶಾಂತವಾಗಿ. ಅರ್ಥ ಆಯ್ತಾ? ನಿಮ್ಮನೇಲಿ ಒಬ್ರು ಪೇಷಂಟ್ ಇದ್ದಾರೆ. ಆ ಪೇಷಂಟ್ ಬಗ್ಗೆ ನಿಶ್ಚಿಂತತೆ ನಿಮ್ಗೆ ಯಾವಾಗ ಬರ್ತದೆ? ಅವರ ಮೇಲೆ ಡಾಕ್ಟರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅವ್ರು ಅಡ್ಮಿಷನ್ ಮಾಡ್ಕೊಳ್ಬೇಕು, ಅವ್ರ ICU ನಲ್ಲಿ ಇಟ್ಕೊಳ್ಬೇಕು. ಅವಾಗ ನೀವೇನ್ ಹೇಳ್ತಾ ನಿಮ್ಗೆ ಏನ್ ಹೇಳ್ತಾರೆ? ನೀವು ಹೋಗಿ. ಇವಾಗ ನಾವೇನ್ ಮಾಡ್ತೀವಿ? ರೋಡ್ ಮಧ್ಯದಲ್ಲಿ ಪೇಷಂಟ್ ಇನ್ನೂ ಇದ್ದಾರೆ, ಅವಾಗ ನೀವು ನಿಶ್ಚಿಂತ ಆಗ್ತಿರೋ ಆಗಲ್ವೋ? ಮನೆಯಲ್ಲೂ ಇಲ್ಲ, ಹಾಸ್ಪಿಟಲ್ ಇಲ್ಲ. ಹಾಗೆ ನಮ್ ಕಥೆನೂ ಕೂಡ ಹಂಗಾಗ್ಬಿಟ್ಟಿದೆ ಇವಾಗ. ರೋಡ್ ಮಧ್ಯದಲ್ಲಿ ಆ ಕಡೆ ಪರಂಧಾಮನೂ ತಲುಪಿಲ್ಲ, ಈ ಕಡೆಗೆ ಕಲಿಯುಗದಲ್ಲೂ ಇಲ್ಲ, ಶರೀರದೊಳಗಡೆನೂ ಇಲ್ಲ, ಪರಮಾತ್ಮನೂ ಇಲ್ಲ. ಮಧ್ಯದಲ್ಲಿ ಏನಾಗ್ತೀವಿ? ಬೇತಾಳದಂಗ ಏನ್ ಮಾಡ್ತೀವಿ? ನಿಶಂಕು ಸ್ವರ್ಗದ ರೂಪದಲ್ಲಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಈ ಕಡೆ ಸಂಪೂರ್ಣ ಭಕ್ತರೂ ಅಲ್ಲ, ಆ ಕಡೆ ಪೂರ್ತಿ ಜ್ಞಾನಿಗಳು ಅಲ್ಲ, ಅಲ್ವಾ? ಸಂಪೂರ್ಣವಾಗಿ ಈಶ್ವರಿ ಸುಖನೂ ಅನುಭವ ಮಾಡ್ತಾ ಇಲ್ಲ, ಈ ಕಡೆ ದುಃಖದ ಅನುಭವ ನೀವು ಮಾಡ್ತಾ ಇಲ್ಲ. ಮಧ್ಯದಲ್ಲಿ ಏನಾಗ್ಬಿಟ್ಟಿದೀವಿ? ಕೈ ತಗೊಂಡು ತಲೆ ಚಚ್ಕೊಳ್ತದೆ. ಅಯ್ಯೋ ಏನಾಗ್ತಾ ಇದೆ ಇಲ್ಲಿ? ಪೂರ್ತಿ ಅದೂ ಇಲ್ಲ, ಪೂರ್ತಿ ಇದನ್ನೂ ಇಲ್ಲ. ಯಾಕೆ? ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಮಾತಾಡೋದಲ್ಲಿ ಏನಾಗ್ಬಿಟ್ಟಿದ್ದೀರಿ? ಅದಕ್ಕೆ ಬಾಬಾ ಹೇಳ್ತಾರೆ, ಮಾತಾಡೋದು ಕಡಿಮೆ ಮಾಡಿ ಕೆಲಸನೇ ಮಾಡಿದ್ರೆ, ನಾನು ಹಂಗ್ ಮಾಡ್ತಿದ್ದೆ, ನಾನು ಹಿಂಗ್ ಮಾಡ್ತಿದ್ದೆ, ಹಿಂಗ್ ಮಾಡ್ತಿದ್ದೆ, ಹಂಗ್ ಮಾಡ್ತಿದ್ದೆ, ಹಾಗಾಯ್ತು ಹೀಗಾಯ್ತು ಅಂತ ಬರೀ ಏನ್ ಮಾಡೋದು? ಭಾಷಣ ಮಾಡೋದಲ್ಲಿ ಏನಾಗ್ಬಿಟ್ಟಿದ್ದೀರಿ? ಬಿಸಿ ಆಗ್ಬಿಟ್ಟಿದೀವಿ. ಅದಕ್ಕಾಗಿ ಅದೆಲ್ಲವನ್ನೇನ್ ಮಾಡಿ ಪಕ್ಕದಲ್ಲಿ ಇಟ್ಬಿಟ್ಟು ಮೊದಲು ಈ ಎಲ್ಲದಿಂದ ನೀವೇನ್ ಮಾಡಿ ಮುಕ್ತರಾಗ್ಬೇಕು. ಆದ್ಮೇಲೆ ಯಾವಾಗ ಮಾತಾಡ್ಬೇಕಾಗ್ತದೆ ಹೇಳಿ ನೋಡೋಣ? ಜ್ಞಾನವನ್ನ ಇನ್ನೊಬ್ರಿಗೆ ತಿಳಿಸೋವಾಗ. ಯಾವ್ದೊಂದು ಕೆಲಸ ಬೇಕು ಅಂದ್ರೆ ಮಾತಾಡ್ಬೇಕಲ್ವಾ? ಹೌದು. ನಿಮ್ಗೆ ಸೆಕೆ ಆಗಿದೆ, ಶರೀರವನ್ನ ತಂದ್ಬಿಟ್ಟು AC ಕೂರಿಸಿದಿರಿ, ತಂಪಿನ ಅನುಭವ ಆಗ್ತದೆ. ನೀವು ಯಾಕೆ ಮಾತಾಡ್ಬೇಕು? ನಿಮಗೆ ಬಿಸಿಲು ಆಗಿ ಇದೆ ತಾನೆ? ಬಿಸಿಲಿಂದ ಏನಾಗ್ತಾ ಇದೆ?
ಸೆಕೆ ಆಗ್ತಾ ಇದೆ. ಯಾವುದಕ್ಕೆ? ಶರೀರ ಶರೀರೂಪಿ ಸಾಧನೆಗೆ. ಆ ಶರೀರವನ್ನು ಎಲ್ಲಿ ತಂದು ನಿಲ್ಲಿಸಿದ್ದೀರಿ? ಎಸಿ ಎಸಿಯಲ್ಲಿ. ನಿಮ್ ಕೆಲಸ ಏನು? ಅನುಭವ ಎಸಿಯಿಂದ ಬರುವಂತ ತಂಪು ಗಾಳಿಯ ಅನುಭವ ಮಾಡೋದು, ಆ ಸೆಕೆ ಹೋಗುವಂತ ಅನುಭವ ಮಾಡೋದು, ಅದು ನಿಮ್ಮ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಆ ಅನುಭವನ ಮಾಡೋದು. ಅವಾಗ ಗೋಡೆ ಬಗ್ಗೆ, ಬಿಲ್ಡಿಂಗ್ ಬಗ್ಗೆ, ಸೋಫಾ ಬಗ್ಗೆ, ತಂದೋರ್ ಬಗ್ಗೆ, ನಿನ್ನೆದು ನಾಳೆದು ವಿಕರ್ಮ, 63 ಜನ್ಮ, 21 ಜನ್ಮ, ಇದೆಲ್ಲ ಬೇಕಾ? ಬೇಡ. ಅದೆಲ್ಲ ನೀವು ಮಾಡಿದ್ರೆ ಅನುಭವ ಆಗಲ್ಲ, ತಂಪಿನ ಅನುಭವ ಆಗಲ್ಲ. ಅಲ್ವಾ? ನಾವೇನ್ ಮಾಡ್ತಿದ್ವಿ ಮತ್ತೆ? ಅದೇ ಕೆಲಸ. ಅಂದ್ರೆ ಎಸಿಯ ಅನುಭವ ಮಾಡ್ಬೇಕಾದ ಅದು ಒಂದು ಬಿಟ್ಟು ಬೇರೆ ಎಲ್ಲದರಿಂದ ನಿಮ್ಮ ಮನಸ್ಸು ಬುದ್ಧಿ ಏನಾಗಿರ್ಬೇಕು? ಡಿಟ್ಯಾಚ್. ಮುಕ್ತ. ಹಾಗಂತ ನಿಮ್ಮ ವಿಕರ್ಮ ವಿನಾಶ ಪೂರ್ತಿ ಆಗಿಲ್ಲ, ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗಿಲ್ಲ. ಆದ್ರೆ ಆ ಸಮಯದಲ್ಲಿ ಮಾತ್ರ ಮನಬುದ್ಧಿಯಿಂದ ಎಲ್ಲ ಕರ್ಮದಿಂದ, ಎಲ್ಲಾ ಚಿಂತೆಯಿಂದ, ಎಲ್ಲಾ ಚಿಂತನದಿಂದ ನೀವೇನ್ ಮಾಡ್ಬೇಕಾಗ್ತದೆ? ಮುಕ್ತರಾಗುವಂತ ಸ್ಥಿತಿ ಎಲ್ಲಿಯವರೆಗೆ ನಿಮ್ಮದು ಬರುವುದಿಲ್ಲವೋ ಅಲ್ಲಿವರೆಗೆ ನೀವು ಬೇರೆಯವರಿಗೆ ಮುಕ್ತಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಮುಕ್ತಿದಾತರಾಗಬೇಕು ಅಂತಂದ್ರೆ ಮೊದಲು ನಿಮ್ಗೆ ಇದೆಲ್ಲದಿಂದ ಮುಕ್ತರಾಗುವಂತ ಅನುಭವ ಆಗ್ಬೇಕಾಗ್ತದೆ ಅಲ್ವಾ? ಮನಸ್ಸನ್ನ ಎಸಿ ಕಡೆಗಿಟ್ಟು ತಂಪಿನ ಅನುಭವ ಆಗ್ತಾ ಇದ್ರೆ ಬೇರೆ ಎಲ್ಲೂ ನಿಮಗೆ ಮನಸ್ಸು ಇಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ಆವಾಗ ನಿಮ್ಗೆ ಅದರ ತುಂಬಾ ಅವಶ್ಯಕತೆ ಇರ್ತದೆ. ಅದಕ್ಕೆ ಬಾಬಾ ನಿವಾರಣ್ ಏನ್ ಮಾಡ್ಬೇಕು ಇವಾಗ? ಯಾವ ನಿವಾರಣೆ? ಕಾರಣ ಅನ್ನೋದನ್ನ ನಿವಾರಣೆ ಮಾಡಿ. ಸೆಕೆಯಲ್ಲಿ ಇದ್ದವನಿಗೆ ತಂಪಿನ ಮೂಲಕ, ಹಸಿದವನಿಗೆ ಊಟದ ಮೂಲಕ, ಬಾಯಾರಿದವನಿಗೆ ನೀರಿನ ನೀರಿನ ಮೂಲಕ. ನೀವು ಯಾವ ನಿವಾರಣೆ ಮಾಡ್ಬೇಕು ಇವಾಗ? ಪ್ರಪಂಚದ ಪ್ರತಿಯೊಂದು ವಸ್ತು ವ್ಯಕ್ತಿಗಳಿಗೆ ಪರಮಾತ್ಮನ ಶಕ್ತಿಯನ್ನ ಕೊಡೋದರ ಮೂಲಕ, ಅದಕ್ಕೆ ನಿಮಿತ್ತರಾಗೋದರ ಮೂಲಕ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಕೂಡ ಏನ್ ಮಾಡ್ಬೇಕು? ನಿವಾರಣೆ ಮಾಡಿ. ನಿವಾರಣೆ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕಂತೆ? ನಿಮಿತ್ತ. ಸರಿ, ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡ್ಬೇಕು. ನೀವು ಎಷ್ಟು ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬೇಕು? ಈ ನಿವಾರಣೆ ಮಾಡ್ಲಿಕ್ಕೆ ನೀವು ಯಾರ ಹತ್ರ ಎಷ್ಟು ಮಾತಾಡ್ಬೇಕು? ಎದುರುಗಡೆ ಇರೋ ವ್ಯಕ್ತಿ ಹತ್ರ ಮಾತಾಡ್ಬೇಕೋ ಬೇಡವೋ? ಬೇಡ. ಮಾತಾಡಂಗಿಲ್ಲ. ಶಿವಬಾಬನ ಹತ್ರ, ಇಲ್ಲ. ನಿಮ್ಮ ಹತ್ರ ನೀವು ಮಾತಾಡುವಂಗಿಲ್ಲ? ಮಾತಾಡಂಗಿಲ್ಲ. ಪಂಚತತ್ವದ ಹತ್ರ? ಇಲ್ಲ. ಅಯ್ಯೋ ಅಣ್ಣವ್ರೆ, ಇಷ್ಟೆಲ್ಲ ದಿನ ಆಯ್ತಾ ನಿಮ್ಗೆ ಅರ್ಥ ಆಗ್ಲಿಕ್ಕೆ? ಇವತ್ತು ಗೊತ್ತಾಗಿದೆ ನಿಮ್ಗೆ? ನಮಗ್ ಮೊದ್ಲೇ ಗೊತ್ತಿದೆ ಇದೆಲ್ಲ ವಿಷಯ. ಅದಕ್ಕೆ ನಾವು ಆರಂಭದಿಂದ ಏನ್ ಮಾಡ್ತಿದೀವಿ? ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಿದೀವಿ? ಮಾತೇ ಇಲ್ಲ. ಏನ್ ಹೇಳಿ? ಮಾತ ಇಲ್ಲ. ಸಂಪೂರ್ಣವಾಗಿ ಬಾಬನಿಗೆ ಒಪ್ಪಿಸ್ಬಿಟ್ಟು ಏನ್ ಮಾಡಿದೀವಿ? ಶಾಂತ ಸ್ವರೂಪರಾಗ್ಬಿಟ್ಟಿದೀವಿ. ಇದಕ್ಕೆ ಶಾಂತ ಸ್ವರೂಪ ಅಂತ ಹೇಳುದಿಲ್ಲ. ಯಾವ್ದಕ್ಕೆ? ನಿದ್ರೆಗೆ, ನಿರ್ವಾಣ. ಅಂದ್ರೆ ಈ ಕರ್ಮವನ್ನ ಮಾಡ್ಬೇಕಾದ್ರೆ ನೀವೇನು ಮಾಡಬಾರ್ದು, ಪರಮಾತ್ಮ ನಿಮ್ಮ ಮೂಲಕ ಆ ಕರ್ಮವನ್ನ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಯಾಕಂತಂದ್ರೆ ಭಗವಂತ ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಸಂಸ್ಕಾರದ ಮೂಲಕ, ನಿಮ್ಮ ಸೂಕ್ಷ್ಮ ಮತ್ತು ಸ್ಥೂಲ ಶರೀರದ ಮೂಲಕನೇ ಏನು ಮಾಡ್ತಿದ್ದಾರೆ? ಅದನ್ನ ಪ್ರಪಂಚದವರಿಗೆ ಕೊಡ್ತಾ ಇರುವಂತ ಕಾರಣದಿಂದ ಏನದು ಫ್ಲೋ ಆಗ್ತಾ ಇದೋ ಅದರ ಕಡೆಗೆ ನೀವೇನ್ ಮಾಡಿದ್ರಾಯ್ತು? ಗಮನ ಕೊಟ್ಟರೆ ಆಯ್ತೇ ಹೊರತು ನೀವೇನ್ ಮಾಡಬಾರ್ದು? ಅದರ ಬಗ್ಗೆ ಸಂಕಲ್ಪ, ಯೋಚನೆ, ಚಿಂತನೆ, ಮಾತುಕತೆಗಳು ಅಲ್ಲಿ ಇರಬಾರ್ದು. ಆ ಸಮಯದಲ್ಲಿ ನೀವು ಬಾಬನಿಗೆ ಹೇಳುವ ಹಂಗೂ ಇಲ್ಲ. ಏನಂತ? ಬಾಬಾ ಇಂಥವರಿಗೆ ಶಾಂತಿ ಕೊಡು ಅಂತ ಹೇಳ್ಬೇಕೋ ಬೇಡವೋ? ಹೇಳ್ಬಾರ್ದು. ಅಂದ್ರೆ ಆ ಸಮಯದಲ್ಲಿ ಆ ಕರ್ಮ ಬಿಟ್ಟು ಬೇರೆ ಎಲ್ಲದಿಂದ ನೀವೇನಾಗಿರ್ಬೇಕು? ಮುಕ್ತಿ. ಏನಾಗಿರ್ಬೇಕು? ಒಂದೇ ಕೆಲಸ. ಯಾವುದು? ಅನುಭವ. ಟಕ್ ಶಾಂತ ಅಷ್ಟೇ. ಆವಾಗ ಮಾತ್ರ ನೀವು 3 ಲೋಕದಿಂದ ಏನಾಗಿರ್ತೀರಿ? ಡಿಟ್ಯಾಚ್ ಭಿನ್ನ ಆಗಿರುತ್ತೆ. ಅಂದ್ರೆ ಆ ಸಮಯದಲ್ಲಿ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಯಾವ ಜೊತೆನೂ ನೀವು ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಯಾವುದೇ ವಿಕಾರದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಮಜಾ ಇರುತ್ತಾ? ಬಾಬಾ ನಿಮ್ಗೊಂದು ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಿ ಸರಿಯಾಗಿ.
ನೀವು ಬಾಬನ್ ಮನೇಲಿ ಇದ್ದೀರಾ. ಎಲ್ಲಿದ್ದೀರಿ? ಬಾಬನ್ ಮನೆಯಲ್ಲಿ. ಎಲ್ಲರೂ ಯೋಗ ಮಾಡ್ತಿದ್ದಾರೆ, ಬಟ್ಟಿ ನಡೀತಾ ಇದೆ, ಟ್ರಾಫಿಕ್ ಕಂಟ್ರೋಲ್ ಇದೆ, ಎಲ್ಲರೂ ಏನ್ ಮಾಡ್ತಿದ್ದಾರೆ? ಯೋಗ ಮಾಡ್ತೀವಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಿಂದ ನೀವು ಪತಿ ಜೊತೆ ಜಗಳ ಮಾಡ್ತಾ ಇದ್ರೆ ನಿಮಗೆ ಶಾಂತಿಯ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಕಾರಣ ಮನಸ್ಸಲ್ಲಿ ನಡೀತಾ ಇರುತ್ತೆ. ನೀವು ಮನಸ್ಸಲ್ಲಿ ಮನಬುದ್ಧಿಯಿಂದ ಮಾತಾಡ್ತಿರ್ತೀವಿ. ವಿಕಾರದ ಜೊತೆಗೆ ಕನೆಕ್ಟ್ ಆಗಿಲ್ಲ, ಆಗಿರ್ತೀವಿ. ಅದೇ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಬೀಳ್ಕೊಂಡು. ಸರಿ. ನೀವು ಫಿಸಿಕಲಿ ಮನೆಯಲ್ಲಿದ್ದೀರಾ, ಎಲ್ಲಿದ್ದೀರಿ? ಶಾರೀರಿಕವಾಗಿ ಮನೆ ಮನೆಯಲ್ಲಿ ಮನೆಗೆ ಹೋದ ತಕ್ಷಣ ಪತಿ ಚೆನ್ನಾಗಿ ಏನ್ ಮಾಡ್ತಿದ್ದಾರೆ? ಯುದ್ಧ ಮಾಡ್ತಿದ್ದಾರೆ. ನೀವು ಬಟ್ಟಿ ಮುಗಿಸ್ಕೊಂಡು ಬಂದಿದ್ದೀರಾ, ಮನಸ್ಸೆಲ್ಲಿದೆ? ಶಾಂತವಾಗಿದೆ. ಆವಾಗ ಅವರ ಸಿಟ್ಟಿನ ಅನುಭವ ನಿಮ್ಗೆ ಆಗ್ತದೋ ಆಗಲ್ವೋ? ಆಗಲ್ಲ. ಕಾರಣ ಶಾಂತಿ ಅನುಭವ. ಮನಸ್ಸು ಯಾರ ಜೊತೆಗಿದ್ದೀರಿ? ಬಾಬನ್ ಜೊತೆ ಇರುತ್ತೆ. ಅಂದ್ರೆ ಇಲ್ಲಿ ಏನ್ ಆಗತ್ತೆ ಆತ್ಮೇಲೆ, ನಿಮ್ಮ ಸುತ್ತಮುತ್ತಲು ಪ್ರಪಂಚದಲ್ಲಿ ಯಾರು ಏನು ಮಾಡ್ತಾ ಇದ್ರು ಕೂಡ ನೀವು ಮನಬುದ್ಧಿಯಿಂದ ಯಾವ ಕರ್ಮವನ್ನ ಮಾಡ್ತಿದ್ದೀರೋ ಅದೇ ಕರ್ಮದ ಫಲ ನಿಮಗೆ ಸಿಗ್ತಾ ಮತ್ತೆ. ನಾನು ಸ್ಥೂಲವತನದಲ್ಲಿದ್ರು ಕಲಿಯುಗದಲ್ಲಿದ್ರು ನನ್ನ ಮನಸ್ಸು ಪರಮಧಾಮದಲ್ಲಿದ್ರೆ ನನಗೆ ಈಶ್ವರಿ ಸುಖದ ಅನುಭವನೇ ಆಗತ್ತೆ. ಬಿಟ್ರೆ ಈ ಕಲಿಯುಗದ ಯಾವುದೇ ವಾತಾವರಣದ ಅನುಭವ ನನಗೆ ಆಗೋದಿಲ್ಲ. ಆಗೋದಿಲ್ಲ. ಹೌದಾ? ಅಂದ್ಮೇಲೆ ನಾವ್ ಇವಾಗ ಏನ್ ಮಾಡ್ಬೇಕು? ನಿರ್ವಾಣ. ಜೊತೆ ನಿರ್ವಾಣದಲ್ಲಿ ಬರ್ಬೇಕು. ಓಕೆ, ಹಾಗಿದೆ. ಆ ನಿರ್ವಾಣಕ್ಕೆ ಬರ್ಲಿಕ್ಕೆ ಏನ್ ಮಾಡ್ಬೇಕಂತೆ? ನಿರ್ವಾಣಕ್ಕೆ ಬರ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ವಾಣಿಯಲ್ಲಿ ತುಂಬಾ ಯಾಕೆ ಬರ್ತೀವಿ ನಾವು? ನಾವು ಆತ್ಮ ಆಗೋದಿಲ್ಲ. ಆತ್ಮ ಆ? ಆಗ್ಬೇಕು. ಯಾಕೆ ಆಗೋದಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯ ವೃತ್ತಿ ಇಲ್ಲ. ಏನಿಲ್ಲ? ಬೇಹದ್ದಿನ ವೈರಾಗ್ಯ ಅಂತಂದ್ರೇನು? ಓಕೆ, ವೈರಾಗ್ಯ ಅಂತಂದ್ರೇನು? ವಸ್ತು ವೈಭವ. ವೈರಾಗ್ಯ ಅಂತಂದ್ರೇನು? ಡಿಟ್ಯಾಚ್ ಆಗೋದು. ಅದಕ್ಕೆ ಭಿನ್ನ ಅಂತ ಹೇಳ್ತಾರೆ. ಎಲ್ಲದರಿಂದ ವಸ್ತು ವೈಭವದಿಂದ ವೈರಾಗ್ಯ ಅಂದ್ರೆ ಅದು ಆಸಕ್ತಿ ಅನುಭವಿಸಿ ಬೇಡ ಆಸಕ್ತಿ ಅನ್ನೋದು. ಇದಾದಿಲ್ಲ. ರಾಗ ವಸ್ತುವಿನ ಮೇಲೆ ದ್ವೇಷಗಳಿಂದ ಮುಕ್ತ. ವೈರಾಗ್ಯ ಅಂತಂದ್ರೆ ಅದು ನನಗೆ ಸಾಕು. ಬೇಡ, ಬೇಡ ಬೇಡ. ನನಗೆ. ಅದನ್ನ ನೋಡ್ದೇನಾಗ್ಬೇಕು, ವಾಮಿಟ್ ಬರ್ಬೇಕು. ಅದು ಬಂದ್ರೆ ನನಗೇನಾಗ್ಬೇಕು? ಒಂದೈತಿ ಕಷ್ಟ ವಾಮಿಟ್ ಆಗ್ಬೇಕು, ಊರ್ ಜೊತೆಗೆ ಇರ್ಲಿಕ್ಕೆ ಆಗೋದಿಲ್ಲ. ವೈರಾಗ್ಯ ಅಂತ ಅವ್ರು ಇದ್ದು ಸಾಕಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ. ಮತ್ತೆ ನಾನು ಅವ್ರ ಜೊತೆಗೆ ಇರ್ಲಿಕ್ಕೆ ಆಗೋದಿಲ್ಲ. ಆ ವಸ್ತುನೂ ಬೇಡ, ಆ ವ್ಯಕ್ತಿನೂ ಬೇಡ, ಅವ್ರ ಸುದ್ದಿ ತಂಟೆನೆ ನಮಗೆ ವೈರಾಗ್ಯ ಅಂತ. ಅವ್ರ ಜೊತೆಗೆ ಇದ್ದು ಏನಾಗ್ಬಿಟ್ಟಿದೆ? ಸಾಕಾಗ್ಬಿಟ್ಟಿದೆ. ಅನ್ಸಿದೆ. ಯಾವಾಗ ಸಾಕಾಗ್ತದೆ? ಬೇಸರ. ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದಾಗ ಇದು ಬೇಡ ಅಂತ ಅನ್ಸತ್ತೆ. ಹೌದಾ? ಅದು ಸಿಗೋ ಮೊದ್ಲು ಇದೇ ಬೇಕಿತ್ತು. ಹೌದು. ಅದು ಚೆನ್ನಾಗಿರೋದು ಸಿಕ್ಕಿದಾಗ ಅದ ಮೇಲೆ ಏನ್ ಬಂದ್ಬಿಡ್ತದೆ? ವೈರಾಗ್ಯ. ಮದುವೆ ಆದಾಗ ಪತಿ ಮೇಲೆ ಪ್ರೀತಿ ಇರ್ತದೆ, ಮಕ್ಕಳಾದ್ಮೇಲೆ ಪತಿ ಮೇಲೆ ವೈರಾಗ್ಯ ಬಂದ್ಬಿಡ್ತದೆ ಅಲ್ವಾ? ಹೊಸ ಕಾರ್ ಬಂದ್ಮೇಲೆ ಹಳೆ ಕಾಲ. ಹಳೆ ಕಾದ್ಮೇಲೆ ವೈರಾಗ್ಯ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇಷ್ಟು ಈಶ್ವರಿ ಸೇವೆಯನ್ನ ಮಾಡ್ಬೇಕು ನೀವು. ಆವಾಗ ಹಳೆಯ ಕರ್ಮ ಮತ್ತು ಕರ್ಮದ ಫಲದ ಮೇಲೆ ನಿಮ್ಗೇನ್ ಬರ್ಬೇಕು? ವೈರಾಗ್ಯ. ವೈರಾಗ್ಯ. ಬಾಬಾ ಹೇಳ್ತಾರೆ ಇಲ್ಲಿ ನಿರ್ವಾಣ ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಹೇಳಿ? ಶಬ್ದ ಬೇಹದ್ದಿನ ವೈರಾಗ್ಯ. ವೈರಾಗ್ಯ ಬಂದಿಲ್ಲ. ಇಚ್ಛೆ. ಏನ್ ಹೇಳಿ? ಇಚ್ಛೆ. ಯಾವ ಇಚ್ಛೆ? ಬೇಕು, ಅದು ಬೇಕು. ಬಿಲ್ಡಿಂಗ್ ಬೇಕು, ಮಕ್ಳಿಗೆ ಎಜುಕೇಶನ್ ಬೇಕು, ಮಕ್ಳಿಗೆ ಒಳ್ಳೆ ಮಾರ್ಕ್ಸ್ ಸಿಗ್ಬೇಕು, ಒಡವೆ. ಸ್ವಂತ ಮನೆ ಬೇಕು, ನಮ್ಮ ಮನೆಯವ್ರು ನಮ್ಮ ಮಾತು ಕೇಳಬೇಕು, ಯೋಗೇಶನ ನಾವ್ ಹೇಳಿದ್ದೆಲ್ಲ ಕೇಳಬೇಕು. ಅದನ್ನೇ ಇಟ್ಕೊಂಡ್ಬಿಟ್ಟು ಬಾಬಾ ಅಂತ ಏನ್ ಮಾಡೋದು? ಬೇಡ. ಇದೆಲ್ಲ ಯಾವುದು? ಹದ್ದಿನ ವೈರಾಗ್ಯ. ಇದೆಲ್ಲ ಯಾವುದು? ಹದ್ದಿನ ವೈರಾಗ್ಯ. ಬೇದಿನ ವೈರಾಗ್ಯ ಅಂತಂದ್ರೇನು? ಇದ್ಯಾವುದು ಇಲ್ಲದೆ ಇರು. ಕೊಡ ಅಂತ. ಬೇಹದ್ ವಿಶ್ವದ ಮೇಲೆನೆ ವೈರಾಗ್ಯ ಬರ್ಬೇಕು. ಅದಂಗೆ ಯಾವ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಬಾಬಾನ ತಗೊಂಡ್ಬಿಟ್ಟು ಅಲ್ಲ. ಲಕ್ಷ್ಮೀನಾರಾಯಣ ಆಗ್ಬೇಕು. ಅವಾಗ ಏನಾಯ್ತು? ಅದ್ರ ಬಗ್ಗೆ ಮನನ ಚಿಂತನ ನಡೆಯುತ್ತೆ ತಾನೆ? ಸರಿ. ನಾನು ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕು,
ನಾನು ಸ್ಟೇಜ್ ಮೇಲೆ ಇರಬೇಕು, ನನ್ನ ಎದುರುಗಡೆಗೆ ತುಂಬಾ ಭಕ್ತರು ಬರಬೇಕು. ಅವಾಗ ಏನಾಯ್ತು? ದೇಹದಿಂದ ವೈರಾಗ್ಯ ಅದೇ ಯೋಚನೆ, ಅದೇ ಚಿಂತನೆ, ಅದೇ ಸಂಕಲ್ಪ, ಅದೇ ಸಂಭಾಷಣೆ. ಯಾರ ಜೊತೆಗೆ? ಬಾಬಾ ಜೊತೆ ಅಲ್ವಾ? ನಿಮ್ಮ ಅಪ್ಪನ ಹತ್ರ ಅಮ್ಮನ ಹತ್ರ ಏನಾದ್ರು ಬೇಕು ಅಂತಂದಾಗ ಅಪ್ಪ ಅಮ್ಮನ ಹತ್ರ ಏನ್ ಮಾಡ್ತೀರಿ? ಜಗಳ ಮಾತಾಡ ಮಾಡ್ತೀವಿ. ಹಾ ನೋಡಿ, ಜಗಳ ಮಾಡ್ತೀವಿ. ಇವಾಗ ಮಾತಾಡೋದಿಲ್ಲ, ಕೇಳೋದಿಲ್ಲ, ಬಿಡುವಂಗಿಲ್ಲ. ಏನ್ ಮಾಡೋದು? ಜಗಳ ಮಾಡೋದು. ಅದೇ ಅಮ್ಮನ ಮಡಿಲಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಅವ್ರ ಅಪ್ಪುಗೆ ಸುಖ ಮಾತ್ರ ಬೇಕು ಅಂತಂದ್ರೆ ಮಾತಾಡ್ತೀವೋ ಮಾತಾಡಲ್ವೋ? ಮಾತಾಡಲ್ಲ. ಯಾವ್ದು ಶ್ರೇಷ್ಠ? ಅಮ್ಮನ ತಗೊಬಿಟ್ಟು ಜಗಳ ಮಾಡಿ ತಗೊಳ್ಳೋದಕ್ಕೆ ಶ್ರೇಷ್ಠನೋ, ಬೇಡ್ಬಿಟ್ಟು ತಗೊಳ್ಳೋದು ಶ್ರೇಷ್ಠನೋ, ಗಾಯನ ಮಾಡಿ ತಗೊಳ್ಳೋದು ಶ್ರೇಷ್ಠನೋ, ನಿಮ್ಗೆ ಏನು ಬೇಕು ಅಂತ ಕೇಳ್ಬಿಟ್ಟು ತಗೊಳ್ಳೋದು ಶ್ರೇಷ್ಠನೋ, ಅಥವಾ ಅಮ್ಮನ ಮಡಿಲಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಕುತ್ಕೊಳ್ಳೋದು ಶ್ರೇಷ್ಠನೋ? ಅಮ್ಮನ ಮಾಡ್ಲ ಬೆಸ್ಟ್. ಸುಮ್ಮನೆ ಕುತ್ಕೊಂಡೆ ಸಿಗೋದೆಲ್ಲ ಸಿಗುತ್ತೆ. ಅಮ್ಮ ಕೊಡುವಂತ ಊಟ ಶ್ರೇಷ್ಠನೋ, ಬಟ್ಟೆ ಶ್ರೇಷ್ಠನೋ, ಕಂಪ್ಯೂಟರ್ ಕೊಡೋದು ಶ್ರೇಷ್ಠನೋ, ಆಸ್ತಿ ಪಾಸ್ತಿ ಕೊಡೋದು ಶ್ರೇಷ್ಠನೋ? ಅಮ್ಮ ಕೊಡೋ ಊಟನೇ ಶ್ರೇಷ್ಠ. ಅಮ್ಮ ಕೊಡೋ ಆ ಅಮ್ಮ ಅಪ್ಪಿಗೆ ಅಪ್ಪುಗೆ ಶ್ರೇಷ್ಠ. ಯಾವ್ದು ಹೇಳಿ? ಅಪ್ಪಿಗೆ ಅಪ್ಪುಗೆ ತಾನೇ ಶ್ರೇಷ್ಠ. ಹಾಗೆ ಪರಮಾತ್ಮನ ಪ್ರೀತಿ ಏನಿದೆ ಅದು ನಿಮಗೆ ಶ್ರೇಷ್ಠವಾಗಿರ್ಬೇಕು. ಅದಕ್ಕಾಗಿ ಎಲ್ಲಿ ಮನಸ್ಸನ್ನ ಬಾಬನ ಕೈಲಿ ಯಾವ್ದ ಕೊಡ್ಬೇಕಂತೆ? ವಿಶ್ವ ನನಗೆ ಸೇವೆ. ಶಾಂತಿ ಕೊಡು, ನನಗೆ ಸುಖ ಕೊಡು ಅಂತ ಕೇಳ್ಬಿಟ್ಟು ಕೊಡ್ಬೇಕು ಅಲ್ವಾ? ಅಲ್ಲ, ಇಲ್ಲ ವಿಶ್ವ ಮತ್ತೆ? ಸೇವೆ ಕೊಡ್ಬೇಕು. ವಿಶ್ವ ಕಲ್ಯಾಣ ವಿಶ್ವದಲ್ಲಿರುವಂತ ಎಲ್ಲರ ಸಮಸ್ಯೆಗಳನ್ನೇನ್ ಮಾಡು? ಪರಿಹಾರ ದೂರ ಮಾಡು ಅಂತ ಹೇಳ್ಬಿಟ್ಟು ಮನಸ್ಸನ್ನ ಯಾರ ಕೈಲಿ ಕೊಡ್ಬೇಕು? ಬಾಬಾ ಕೈಲಿ ಕೊಡ್ಬೇಕು. ಬಾಬನ ಕೈಲಿ ಕೊಟ್ಮೇಲೆ ನೀವೇನು? ನಿರ್ವಾಣ. ಆಮೇಲೆ ಯಾವುದೇ ಮಾತುಕತೆ ನಿಮ್ಮ ಮತ್ತು ನಿಮ್ಮ ಅಪ್ಪನ ನಡುವೆ, ನಿಮ್ಮ ಮನ ಬುದ್ಧಿಯ ನಡುವೆ ಏನಾಗ್ಬಾರ್ದು? ಆಗಬಾರದು. ಎಲ್ಲಿವರೆಗೆ? ಕೆಲಸ ಪೂರ್ತಿ ಆಗೋ ಆಗಬೇಕು ಅಂತಂದ್ರೆ ಮಕ್ಕಳೇ, ಮೂರು ಲೋಕದಲ್ಲಿ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಕರ್ಮದ ಫಲದ ಬಗ್ಗೆ ನಿಮಗೆ ಆಸಕ್ತಿ, ಇಚ್ಛೆ ಇರಬಾರ್ದು. ಇರಬಾರ್ದು. ಅದು ಎಲ್ಲದ ಮೇಲೆ ನಿಮ್ಗೆ ವೈರಾಗ್ಯ ಬೇಕು. ಬರಬೇಕು ಅಂತಂದ್ರೆ ಈ ಸ್ಥಿತಿಯಲ್ಲಿ ನೀವು ಸ್ಥಿತ ಆದಾಗ ಆ ಸ್ಥಿತಿಯ ಕರ್ಮದ ಫಲವನ್ನ ನೀವೇನ್ ಮಾಡ್ತೀರಿ? ಅನುಭವಿಸ್ತೀರಿ. ಅವಾಗ ಅದರ ಕೆಳಮಟ್ಟದ ಸ್ಥಿತಿ ನಿಮ್ಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ಏನಿರುತ್ತೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಂದ್ರಿಯ ಸುಖ ಅಲ್ಲ, ಯೋಗದಲ್ಲಿ ಬೇರೆ ಬೇರೆ ಲೆವೆಲ್ಲಿನ ಸೇವೆ ಇದೆಯಲ್ಲ. ಯಾವುದು? ಇವಾಗ ನೀವ್ ಯಾರಿಗೊಬ್ರಿಗೆ ಜ್ಞಾನ ಹೇಳ್ತೀರಲ್ವ ನಾಗರತ್ನಕ್ಕ? ಹೇಳ್ತೀವಣ್ಣ. ಅಯ್ಯೋ ಅಕ್ಕರೇ, ಜ್ಞಾನ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಂಥ ಜ್ಞಾನವನ್ನ ನಾವೆಲ್ಲೂ ಕೇಳಲಿಲ್ಲ ತಂದಾಗ ನಾಗರತ್ನ ಅಕ್ಕವರಿಗೆ ಜುಡ್ಕ ಬರ್ತಾ ಇರೋದು ಟಕ್ ಕತೆ ಏನಾಗ್ಬಿಡ್ತಾರೆ? ಎಚ್ಚರಿಕೆ ಆಗೋದು. ಎಚ್ಚರ ಆಗ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. ಎಲ್ಲಿ? ಪರಂಧಾಮ. ಹಿಮಾಲಯ ಪರ್ವತದ ಮೇಲೆ ಏರ್ಸಿಬಿಡ್ತಾರ ಇವತ್ತು. ಓಕೆ, ನಾಳೆ ದಿವಸ ಇನ್ನೊಬ್ರು ಯಾರು ಹೇಳ್ತಾರೆ, ಅಯ್ಯೋ ಆ ನಾಗರತ್ನಕ್ಕವ್ರೀಗ ಕ್ಲಾಸ್ ಮಾಡ್ಲಿಕ್ಕೆ ಬರೋದಿಲ್ಲ ಹೇಳುವಂತ ವಿಷಯ ಯೋಗೇಶ್ ಅಣ್ಣವ್ರ ಮೂಲಕ ಗೊತ್ತಾಯ್ತು. ಯಾರಿಗೆ? ನಾಗರತ್ನ. ಅವಾಗ ಯೋಗೇಶ್ ಅಣ್ಣ ಮೊದಲು ಸಿಟ್ಟು ಬರ್ತದೆ. ಈ ಯೋಗೇಶ್ ಅಣ್ಣವ್ರಿಗೆ ನನಗೆ ಮುಂದುವರಿಸೋ ಆಸಕ್ತಿ ಇಲ್ಲ, ಅದಕ್ಕಾಗಿ ಇವ್ರು ಹಿಂಗೆಲ್ಲ ಹೇಳ್ತಿದ್ದಾರೆ. ಇನ್ನೊಂದ್ ದಿವಸ ಇನ್ನೊಬ್ಬರ ಮೂಲಕ ಗೊತ್ತಾಯ್ತು, ಯಾವ ಅಕ್ಕೋರು ನಿಮ್ಮನ್ನ ಚೆನ್ನಾಗಿ ಮಸಾಜ್ ಮಾಡಿ ಮೇಲೆ ಕೇಳಿಸಿದ್ರು ಅವ್ರು ನಿಮ್ಮ ಹಿಂದ್ಗಡೆಗೆ ಏನ್ ಮಾಡ್ತಿದ್ದಾರೆ? ಸೂರ್ಯ ಪೀಡಿಸ್ತಾ ಇದ್ದಾರೆ. ಎಷ್ಟು ನಿಮ್ಮ ಮೇಲೆ ಕೇಳಿದ್ರೋ, ಎಲ್ಲಿ? ಹಿಮಾಲಯ ಪರ್ವತದಲ್ಲಿ. ಅದನ್ನು ಕೇಳಿದಾಗ ಎಲ್ಲಿಗೆ ಹೋಗ್ತೀರಿ? ಕೆಳಗೆ ಪಾತಾಳಕ್ಕೆ ಕೆಳಗಡೆ ಬರೋದಿಲ್ಲ, ಸೀದಾ ಪಾತಾಳಕ್ಕೆ ಹೋಗ್ಬಿಡ್ತೀರ. ಅವಾಗ ಸ್ಥಿತಿ ಏನಾಗ್ಬಿಡ್ತದೆ? ಡಗ್ಮಗ್. ಹೌದು ತಾನೆ? ಅದಕ್ಕೆ ಈಗ ಹೇಳ್ತಾರೆ, ಈ ಯಾವುದೇ ಕರ್ಮದ ಫಲದ ಆಸಕ್ತಿ ನಿಮಗೆ, ಇರ್ಬಾರ್ದು. ಜನರ ಹೊಗಳಿಕೆ, ಗಾಯನ, ಯಾವುದು ಕೂಡ ಮೂರು ಲೋಕದಲ್ಲಿ ನಾನು ಯಾವುದೇ ಒಂದು ಕರ್ಮವನ್ನ ಮಾಡ್ಬಿಟ್ಟು ಕರ್ಮದ ಫಲ ಬೇಕು ಅಂತ ಬಿಟ್ಟು ಮನಸ್ಸು ಇಚ್ಛೆ ಮಾಡಕೂಡದು. ಹಿಂದಿಂದು ಇಲ್ಲ, ಮುಂದಿಂದು ಇಲ್ಲ, ಈಗಿಂದು ಇಲ್ಲ. ಸತ್ಯಯುಗದಲ್ಲಿ ಹೋಗ್ಬಿಟ್ಟು ನಾನು ರಾಜ ಆಗ್ಬೇಕು ಅಂತ ಇಚ್ಛೆ ಇರ್ಬೇಕೋ ಬೇಡವೋ? ಬೇಡ. ಮೂರು ಲೋಕಕ್ಕೆ ಶಕ್ತಿ ಕೊಡ್ಬೇಕು ಅಂತ ಇಚ್ಛೆ ಬೇಕೋ ಬೇಡವೋ? ಬೇಡ. ಮತ್ ಬಾಬಾ ಮುರಳಿಲೆಲ್ಲ ಹೇಳ್ತಾರಲ್ಲ ಅಣ್ಣವ್ರೆ, ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಮತ್ ನೀವು ಬೇಡ, ಬಾಬಾನೇ ಮಾಡ್ತಾರೆ. ಬಾಬಾ ಇದನ್ನೆಲ್ಲ ಹೇಳ್ತಾರ ಅಂದ್ಮೇಲೆ ನಾವು ಮಾಡ್ಬೇಕೋ ಬೇಡವೋ? ಹೊಸ ಮಕ್ಕಳಿಗೆ ಹಾ, ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ, ನಿನಗೆ ಚಾಕ್ಲೇಟ್ ಬೇಕಲ್ಲ, ಓದು, ಸ್ಕೂಲಿಗೆ ಹೋಗು ಅಂತ ಹೇಳ್ತಾರೆ. ಓಕೆ, ದುಡ್ಡು ಬಂದ್ಮೇಲೆ ನಾವು ಚಾಕ್ಲೇಟ್ ತಿಂತೀವಾ? ಇಲ್ಲ. ಹಾ, ದೊಡ್ಡವರಾದ್ಮೇಲೆ ಇಲ್ಲ. ನಾನು ಸಂಪಾದನೆ ಮಾಡಿ ಬಡ ಬಗ್ಗರಿಗೆ ನಾನೇನ್ ಮಾಡ್ಬೇಕು?
ಕೊಡುದಿಲ್ಲ. ನನ್ನ ಸಂಪಾದನೆ ಕೊಡೋದ್ರ ಮೂಲಕ ಅವರ ದುಃಖವನ್ನ ದೂರ ಮಾಡಿ ಆ ಸುಖವನ್ನ ನಾನು ಅನುಭವಿಸ್ಬೇಕೇ ಬಿಟ್ರೆ ನಾನು ಐಸ್ ಕ್ರೀಮು ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನೋದು ಅಲ್ಲ. ಅದ ಆರಂಭದಲ್ಲಿ ನಾನು ಸ್ಕೂಲಿಗೆ ಹೋಗಿದ್ದು, ಎಜುಕೇಶನ್ ಪಡ್ಕೊಂಡಿದ್ದು, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದು, ಡ್ಯೂಟಿ ಮಾಡಿದ್ದು ಯಾವ್ದಕ್ಕೆ? ಯಾವ್ದಕ್ಕೆ? ಡೈರಿ ಮಿಲ್ಕ್ ತಿನ್ಬೇಕಂತಾನೆ ಮಾಡಿದ್ದು. ಆದರೆ ಆಕ್ಚುಲಿ ಸಂಪಾದನೆ ಬಂದಾಗ ಏನಾಗ್ತದೆ, ನನ್ನ ಆ ಇಂದ್ರಿಯ ಸುಖಕ್ಕಿಂತ ಬೇರೆಯವರಿಗೆ ದಾನ ಮಾಡಿದಾಗ ಅವರ ಕಷ್ಟಗಳು ದೂರ ಆದಾಗ ಸಿಗುವಂತ ಸುಖನೇ ಬೇರೆ ಅಂತ ನಿಮ್ಗೇನಾಗ್ಬೇಕಾಗ್ತದೆ, ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ಬೇರೆಯವರ ದುಃಖವನ್ನು ದೂರ ಮಾಡ್ಬೇಕು ಅಂದ್ರೆ ನೀವೇನಾಗ್ಬೇಕು, ನಿಮಿತ್ತ. ನಿರ್ವಾಣ. ಮತ್ತ ಅವರನ್ನೂ ಕೂಡ ನಿರ್ವಾಣ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು, ಕರ್ಕೊಂಡು ಬರಬೇಕು. ಅವರನ್ನು ಪರಂಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಮಾನಸಿಕವಾಗಿ ಅವ್ರು ಹೋಗೋದಿಲ್ಲ, ಆದ್ರೆ ನಿಮ್ಮ ವೈಬ್ರೇಷನ್ಸ್ ಇಂದ ಅವರಿಗೆ ಆ ಅನುಭವನ ಮಾಡಿಸಿ ಈ ಪ್ರಪಂಚದಿಂದ ಅವರನ್ನ ಮುಕ್ತರನ್ನಾಗಿ ಮಾಡಬೇಕಾಗತ್ತೆ. ಅದಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಅವರು ಸಿಕ್ಕಾಕೊಂಡು ಬಿದ್ದಿರ್ತಾರೆ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮಪ್ಪ ಎದೆಗಡೆಗಿದ್ದಾಗ ನೀವು ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ನೆನಪು ಮಾಡ್ತಾ ಇದ್ದೀವಿ. ಹ? ನೆನಪು ಮಾಡ್ತಿದೀವಿ. ವಿಶ್ವ ಕಲ್ಯಾಣ ಮಾಡ್ಬೇಕು, ಕಿರಣ ಕೊಡ್ಬೇಕು, ಆತ್ಮನಿಗೆ ಈ ಸಮಸ್ಯೆ ಇದೆ ಅಂತೆ, ಇವರಿಗೆ ಇದಿದೆ ಅಂತೆ, ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಕೇಳ್ಬೇಕೋ ಬೇಡವೋ? ಬೇಡ. ಬೇಡ. ಶಾಂತ ಬಾಬಾ ಹೇಳ್ತಾರೆ, ಇದನ್ನ ಶಾಂತ ಸ್ಥಿತಿಯಲ್ಲಿ ಬಂದ್ಬಿಟ್ಟು ನೋಡಿ, ನಿಮ್ಮ ಎದುರುಗಡೆ ನಿಮ್ಗೆ ಫೋನ್ ಮಾಡೋದು ಕೂಡ ಏನಾಗ್ಬಿಡ್ತದೆ, ನಿಂತು ಬಿಡ್ತದೆ. ಡಿಮಾಂಡ್ ಮಾಡೋದು, ನಿಮ್ಗೆ ಪ್ರಶ್ನೆಗಳನ್ನ ಕೇಳೋದು, ಇದೆಲ್ಲ ಏನಾಗ್ಬಿಡ್ತದೆ, ಸ್ಟಾಪ್ ಆಗ್ಬಿಡ್ತದೆ. ಯಾಕಂತಂದ್ರೆ ಅವ್ರಿಗೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ನಿಮ್ಮ ಮೂಲಕ ಬಾಬಾ ಅವರಿಗೆ ಶಕ್ತಿಯನ್ನ ಕೊಡ್ತಾ ಇರುವಂತ ಕಾರಣದಿಂದ ಅವರು ನಿಮ್ಮ ಎದುರುಗಡೆಗೆ ಬಂದ್ಬಿಟ್ಟು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಕೇಳುವಂತ ಅನಿವಾರ್ಯತೆ ಅವಶ್ಯಕತೆ ಇರೋದಿಲ್ಲ. ಇವಾಗ ಹೆಂಗ್ ಮಾಡ್ಬೇಕು? ಇವಾಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಇವಾಗ ಸಮಯದ ಅನುಸಾರ ಸೇವೆಯ ಉಮಂಗ ಉತ್ಸಾಹ ಇಲ್ಲಿ ಯಾವುದೇ ಇಚ್ಛೆಯನ್ನ ರಾಜಯೋಗದಲ್ಲೂ ಈಶ್ವರಿ ಸೇವೆಯಲ್ಲೂ ಕೂಡ ಏನ್ ಮಾಡಬಾರ್ದು, ಇಟ್ಕೊಳ್ಬಾರ್ದು. ಒಂದೇ ಉದ್ದೇಶ ಏನು? ಶಾಂತ. ಯಾವಾಗ ಶಾಂತ ಆಗ್ಬೇಕು? ಭಾವನ್ ಮಡ್ಲಲ್ಲಿದ್ದಾಗ ಬಾಬನ ಎದುರುಗಡೆಗೆ ಹೋಗಿ, ಬಾಬಾ ಈ ಮನ ಬುದ್ಧಿಯನ್ನು ವಿಶ್ವ ಕಲ್ಯಾಣಕ್ಕೆ ನೀನು ಉಪಯೋಗ ಮಾಡು. ಉಪಯೋಗ ಮಾಡಿ ಮುಗಿಸುವವರೆಗೂ ನನ್ನ ಮಧ್ಯದಲ್ಲಿ ಏನ್ ಮಾಡ್ಬೇಡ, ಕರಿಬೇಡ ಅಲ್ವಾ? ಅಮ್ಮ ನೀ ಮನೆ ಒಳಗಡೆಗೆ ಬಾ, ಕಸ ಗುಡ್ಸು, ನೆಲ ಒರ್ಸು, ಉದ್ದಿನ ಬೇಳೆ ತಗೊಂಡ್ ಬಾ, ಅದನ್ನ ನೆನ್ಸು, ಉದ್ದಿನ ವಡ ಎಲ್ಲ ಮಾಡು, ನನಗೇನ್ ಮಾಡ್ಬೇಡ ಮಧ್ಯದಲ್ಲಿ. ಯಾವಾಗ ಕರಿಬೇಕು? ಉದ್ದಿನ ವಡ, ಚಟ್ನಿ ಎಲ್ಲ, ಸಾಂಬಾರೆಲ್ಲ ಆದ್ಮೇಲೆ ಆಮೇಲೆ ಏನ್ ಮಾಡು. ಈಗ ನೀವು ಪುರುಷಾರ್ಥದ ಕಡೆ ಗಮನ ಕೊಡ್ಬೇಕು, ಪ್ರಾರಬ್ಧದ ಕಡೆ ಗಮನ ಕೊಡ್ಬೇಕು? ಪುರುಷಾರ್ಥ ನಿಮ್ಮಪ್ಪಂದು, ನಿಮ್ ಕೆಲಸ ಅಲ್ಲ. ವಿಶ್ವ ಪರಿವರ್ತನೆ ಮಾಡೋದು ಯಾರ ಕೆಲಸ? ಅಪ್ಪಂದು. ಪಾವನ ಮಾಡೋ ಕೆಲಸ ಯಾರ್ದು? ವಿಶ್ವದಲ್ಲಿರುವಂತ ಜನರ ದುಃಖವನ್ನು ದೂರ ಮಾಡೋದು ಯಾರ ಕೆಲಸ? ಬಾಬನ್ ಕೆಲ್ಸ. ಆ ಬಾಬನ್ ಕೆಲ್ಸ. ಮತ್ ನಿಮ್ ಕೆಲ್ಸ ಏನು? ನಿಮ್ ಕೆಲ್ಸ ಏನು? ಸುಮ್ನೆ ಕೂತ್ಕೊಳ್ಳೋದು. ನಿಮ್ ಕೆಲ್ಸ ಏನು? ಶಾಂತವಾಗಿ. ನಿಮ್ ಕೆಲ್ಸ ಏನು? ಸಾಧನ. ಅದಕ್ಕೆ ಬೇಕಾಗಿರೋ ಸಾಧನ ಕೊಡೋದಷ್ಟೇ. ನಿಮ್ ಕೆಲ್ಸ ಏನು? ಸಾಧನ ಮಾಡೋ ನಾವು ನೀವ್ಯಾರು? ಸಾಧನ. ಆವಾಗ ಆ ಸಮಯದಲ್ಲಿ ಆ ಸಾಧನವನ್ನ ನೀವು ಬೇರೆ ಯಾವುದಕ್ಕೂ ಉಪಯೋಗ ಮಾಡುವ ಹಾಗೆ ಯಾರು ಇಂತಹ ಮಕ್ಕಳಿರ್ತಾರೋ ಅವರನ್ನು ಮಾತ್ರ ನಾನು ಇಂತಹ ಕಾರ್ಯಕ್ಕೆ ನಿತ್ಯ ನಿರಂತರವಾಗಿ ಉಪಯೋಗ ಮಾಡ್ಕೊಡ್ತೇನೆ. ಆವಾಗ ಮಾತ್ರ ಈ ಭಾಷೆ ಮಕ್ಕಳಿಗೆ ಗೊತ್ತಾಗತ್ತೆ, ಈ ಸ್ವರೂಪನು ಗೊತ್ತಾಗತ್ತೆ, ಈ ಸ್ಥಿತಿಯ ಅನುಭವನು ಕೂಡ ಆಗತ್ತೆ. ಅವಾಗ ಬಾಬಾ ಮೂಲೆಯಲ್ಲಿ ಏನ್ ಹೇಳ್ತಿದಾರೆ ಅಂತ ಗೊತ್ತು ಆಗತ್ತೆ. ಬರೀ ಬಾಯಲ್ಲಿ ಹೇಳಿದ್ರೆ ಏನು ಆಗೋದಿಲ್ಲ. ಅದಕ್ಕೆ ಸಾಧನೆ ಬೇಕು. ಸುಮ್ನೆ ಒಂದಿಂದಲೇ ಆಗೋದಿಲ್ಲ. ತುಂಬಾ ವರ್ಷಗಳ ಕಾಲ, ತುಂಬಾ ದಿನಗಳ ಕಾಲ ಏನ್ ಮಾಡ್ಬೇಕಾಗತ್ತೆ? ಸಾಧನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತು ನೀವೇನ್ ಮಾಡ್ತಿದ್ದೀರಿ? ಬಾಬಾ ಇದನ್ನ ಮಾಡ್ಕೊಡು, ಮನಸ್ಸು ಕೊಡ್ತೇನೆ, ಇದನ್ನ ಮಾಡ್ಕೊಡು ಅಂತ ಬಾಬಾನ ಏನ್ ಮಾಡ್ತೀರಿ? ಇದು ಮಾಡಿಲ್ಲ, ಇದು ಹೇಳಿಲ್ಲ, ಇದರಿಂದ ಕೇಳ್ತಾ ಇದ್ದೇನೆ, ನೀನ್ ಮಾಡ್ಕೊಡ್ತಾನೋ ಇಲ್ಲ, ನಾನು ಇನ್ಮೇಲೆ ಅಮೃತ ಹೇಳೋದೇ ಇಲ್ಲ ಅಂತ ಬಾಬಾನ ಏನ್ ಮಾಡ್ಬಿಡೋದು? ಇದಕ್ಕೆ ಬೇಗ ದಿನ ವೈರಾಗ್ಯ ವೃತ್ತಿ ಅಂತ ಹೇಳ್ತಾರಲ್ವಾ? ಅಲ್ಲ ಅಣ್ಣವ್ರೆ, ನಾವೇನ್ ಲೌಕಿಕದ ಕೇಳಿದೀವಿ? ಅಲೌಕಿಕದಲ್ಲೇ ಕೇಳಿದ್ದೀವಿ. ಅವ್ರ ಕಾಯಿಲೆ ಗುಣ ಆಗ್ಲಿ ಅಂತ ಕೇಳಿದೀವಿ, ನಾವು ಒಳ್ಳೇದನ್ನ ತಾನೇ ಕೇಳಿದೀವಿ. ಬಾಬಾನು ಕೂಡ ಹೇಳ್ತಾರಲ್ವಾ, ಕಲ್ಯಾಣ ಮಾಡಿ ಅಂತ. ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇಡಿ ಅಂತ ಹೇಳ್ತಾರಲ್ವಾ, ಅಲ್ವಾ?
ಪ್ರತಿಯೊಬ್ಬರ ಬಗ್ಗೆ ಇಡ್ಬೇಕು, ಎಲ್ಲರ ಬಗ್ಗೆ ಇಡ್ಬೇಕು. ಎಲ್ಲದ ಬಗ್ಗೆ ಅದಕ್ಕೆ ಬಾಬಾರವ್ರ ವರ್ಷನ್ ಏನಾಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ನೀವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಬೇಕು. ಇವತ್ತಿನ ಸಾಕಾರ ಮುರಳಿ ಹೇಳಿರ್ಬೋದು, ಮಕ್ಕಳೇ ರಾಮನವಮಿ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡಿ ಅಂತ ಹೇಳಿರ್ಬೋದು. ಏನ್ ಮಾಡ್ಬೇಕು ಇವಾಗ? ಕೊಡ್ಬೇಕು. ಕೊಡ್ಬೇಕು. ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆ ಹೋಗ್ಬೇಕು, ಇದನ್ನ ಮಾಡ್ಬೇಕು. ಹೇಳಿ ನೋಡೋಣ, ಯಾವ್ದು ಶ್ರೇಷ್ಠ? ಬೇಹದ್ ಯಾವ್ದು? ಪಾಂಪ್ಲೆಟ್ಸ್ ಕೊಡ್ತಾ ಇದ್ರು ಕೂಡ ಸ್ಥಿತಿ ಹೆಂಗಿರ್ಬೇಕು? ಬಾಬನ್ ಜೊತೆ ಇರ್ಬೇಕು. ಇದೇ ರೀತಿ ಇರ್ಬೇಕು. ಸ್ಪೆಷಲಿ ಯೋಗದಲ್ಲಿ ಕೂತ್ಕೊಂಡಾಗ ಆದಷ್ಟು ಮಾತಾಡೋದನ್ನ ಏನ್ ಮಾಡ್ಬೇಕು? ಟಕ್. ಯೋಗದಲ್ಲಿ ಕೂತ್ಕೊಂಡ್ರ ಟಕ್ ಅಂತ ಏನು? ಸ್ಟಾಪ್. ಪದೇ 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 ಪ್ರತಿದಿನ ಇದಕ್ಕೆ ಯೂಸ್ ಮಾಡು, ಇದು ಹಿಂಗ ಮಾಡೋದು, ಹಾಗಾಗಿದೆ, ಇದಾಗಿದೆ ಅಂತ ಬಾಬನ ಹತ್ರ ಪೀಡಿಸುವ ಹಾಗೆ ಇಲ್ವಾ? ಬಾಬನ ಹತ್ರ ಹೆಚ್ಚಿಗೆ ಮಾತಾಡುವ ಹಾಗೆ ಇಲ್ಲ. ಯೋಗ ಅಂದ ತಕ್ಷಣ ಏನಾಗ್ಬೇಕು? ಟಕ್, ಶಾಂತ. ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ಕೊಳ್ತಾರೆ. ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹೇಳುವಂತ ಅನುಭವ ನಿಮಗೆ ಆಗ್ತಾ ಇರ್ಬೇಕು. ಅವಾಗ ನೀವೇನಾಗ್ತೀರಿ? ಅವಾಗ ಅನುಭವ ಅನುಭವ ಮೂರ್ತಿ ಆಗ್ತೀರಿ. ಏನಾಗ್ತೀರಿ? ಯಾರಿಗೆ ಕೊಡ್ತಿದ್ದಾರೆ, ಎಷ್ಟು ಕೊಡ್ತಿದ್ದಾರೆ ಅದು ನಿಮಗೆ ಬೇಡ. ನಿಮ್ಮ ಮೂಲಕ ಮಾತ್ರ ಹೊರಗಡೆಗೆ ಹೋಗ್ತಾರೆ. ಅದು ಮಾತ್ರ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಆ ಸಮಯದಲ್ಲಿ ಮಾತಾಡಬಾರ್ದು. ಆ ಲೆವೆಲ್ ಏನಿದೆ ಅದರ ಅನುಭವವನ್ನ ಮಾಡ್ಬೇಕಷ್ಟೇ ನಿಮ್ ಕೆಲಸ. ಆ ಬರ್ತ ಸಹಜ ಅನ್ನೋ ಕಷ್ಟನೋ ಮಾಡಿದ್ರೆ ಸರಿ. ಕೇಳ್ಬೇಕಾದೇನೋ ಸಹಜ ಅಂತಾನೆ ಅನ್ಸತ್ತೆ. ಕೇಳ್ತಾ ಇದ್ದಾಗ ಸಹಜ. ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ. ಬೇರೆಯವ್ರು ಜಿಲೇಬಿ ಮಾಡ್ಬೇಕಾದ್ರೆ ಇಷ್ಟು ತಿರುಗಿಸಿದ್ರೆ ಆಯ್ತಾ, ಅಷ್ಟೇ ತಾನೇ. ನಾನು ಮಾಡ್ತೇನೆ, ಕೈಲಿ ಕೊಡಿ. ನಿಮ್ ಜಿಲೇಬಿ ರೌಂಡ್ ಆಗೋದೇ ಇಲ್ಲ. ನಿಮ್ ಜಿಲೇಬಿ ಏನಾಗ್ತದೆ? ಶ್ರೀಲಂಕಾ, ಮಲೇಷ್ಯಾ ಎಲ್ಲ ಆಗಿರ್ತದೆ. ಯಾಕೆ ಹೇಳಿ? ಅನುಭವ. ಬೇರೆಯವ್ರು ಮಾಡ್ಬೇಕು ಇಷ್ಟೇನಾ? ಹಿಂಗ್ ಮಾಡಿದ್ರೆ ಆಯ್ತು. ಬೇರೆ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಇಷ್ಟೇನಾ? ನಿಮ್ ಕೈಯಲ್ಲಿ ಶೇರಿಂಗ್ ಇಟ್ಕೊಳ್ಳಿ, ಗಡಗಡ ಕೈ ಕಾಲು ಏನಾಗಿರ್ತದೆ ಅಲ್ವಾ? ನಾಗರತ್ನಕ್ಕವ್ರು ಹೇಳ್ತಿದ್ದ, ಯೋಗೇಶನ ನಂಗ ನಾನು ಹೇಳೋದು ತುಂಬಾ ಈಸಿ ಅಂತ. ಸರಿನಾ? ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಳ್ಳಿ, 4 ಜನ ಪ್ರಶ್ನೆ ಕೇಳೋರು ಎದುರುಗಡೆಗೆ ಬರ್ಲಿ, 4 ಪ್ರಶ್ನೆ ಕೇಳಲಿ, ಒಳಗಡೆಗಿರುವುದೆಲ್ಲ ಬೆವರೆಲ್ಲ ಏನಾಗ್ತದೆ? ಕಿತ್ಕೊಂಡು ಹೊರಗಡೆ ಬರ್ತದೆ. ಓಕೆ, ಗೊತ್ತಿರ್ಲಿ. ಹಾಗೆ ನೀವು ಈಶ್ವರ್ಯ ಕಾರ್ಯಕ್ಕೆ ಬಂದಾಗ್ಲೂ ಕೂಡ 4 ಕಡೆಯಿಂದ ಮಾಯೆ ನಿಮ್ಮಿಂದ ಏನ್ ಮಾಡ್ತದೆ? ನಿಮ್ಮಲ್ಲಿ ಯುದ್ಧ ಮಾಡತ್ತೆ. ಅದ್ ನಿಮ್ ಹೆಂಗಿರ್ಬೇಕು? ಸ್ಟ್ರಾಂಗ್ ಆಗಿದೆ. ನಿಮ್ ಜೊತೆಗೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಸ್ಟ್ರಾಂಗ್ನೆಸ್ ಅಲ್ಲಿ ಇದ್ದಾಗ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆತ್ಮೀಯರೇ ಹೇಳಿ, ಸ್ವಲ್ಪ ಸಮಯದಲ್ಲಿ ಈ ಪ್ರಪಂಚ ಸಂಪೂರ್ಣ ಸತ್ಯುಗ ಆಗ್ಬೇಕು ಅಂತಂದ್ರೆ ಈ ರೀತಿ ಸಾಧನೆ ಮಾಡಿದ್ರೆ ತಾನೇ ಆಗ್ತದೆ ಅಲ್ವಾ? ಅದನ್ನ ಬಿಟ್ಬಿಟ್ಟು ನಾನು ಅವ್ರಿಗೆ ಕೋರ್ಸ್ ಕೊಡ್ತೇನೆ, ಇವ್ರಿಗೆ ಕ್ಲಾಸ್ ಕೊಡ್ತೇನೆ ಅಂತ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಎಷ್ಟು ವರ್ಷ ಬೇಕಾಗೋದು ಪ್ರಪಂಚ ಪರಿವರ್ತನೆ ಆಗ್ಲಿಕ್ಕೆ? ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ಇನ್ನು ಮೇಲೆ ಈ ಸಾಧನೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಇದು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳಗಡೆಯಿಂದ ಮಾಡಬೇಕು ಹೇಳುವಂತ ಒಂದು ಉದ್ದೇಶ, ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಮುಖ್ಯ ಕಾರಣ ಏನಿರೋದು ಬಾಬಾ? ಯಾವ ಮಗು ಮಾಡ್ಬೋದು ಈ ಕೆಲಸವನ್ನ? ಬೇಹದ್ದಿನ ವೈರಾಗ್ಯ. ಅವ್ರು ಯಾವುದೇ ಬೇರೆ ಯಾವ ಕರ್ಮದಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಗೋಬಿ ಮಂಚೂರಿ ತಿನ್ಬೇಕು, ಊಟ ತಿಂಡಿ ಮಾಡ್ಬೇಕು, ಅಲ್ಲೊಬ್ಬಗಿಲ್ಲಿ ಯಾವುದೇ ಇಚ್ಛೆಗಳು, ಸ್ಥೂಲ ಸೂಕ್ಷ್ಮ ಭವಿಷ್ಯ ಹದ್ದು ಬೇಯದ್ ಯಾವುದು ಕೂಡ ಇಚ್ಛೆ ಇರಬಾರ್ದು. ಸದಾ ಕಾಲ ನಾನೇನಾಗ್ಬೇಕು? ವಿಶ್ವದ ಸರ್ವರ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೇಕು. ಸರಿ, ಆದ್ಮೇಲೆ ಪರಿಹಾರ ಆಗತ್ತೋ ಬಿಡತ್ತೋ ನಿಮ್ಗೆ ಬೇಡ. ಎಲ್ಲರಿಗೂ ಕೂಡ ನಿಮ್ಮ ಕೈಲಾದ ಮಟ್ಟಿಗೆ 1 ರೂಪಾಯಿ ಏನ್ ಮಾಡ್ತಾ ಹೋಗಿ? ಕೊಡ್ತಾ ಹೋಗಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಉಳ್ದವ್ರ ಕತೆ ನಿಮ್ಗೆ ಬೇಡ. ನೀವು ಅದನ್ನ ಮಾಡ್ತಾ ಹೋದಾಗ ಹೊರಗಡೆ ಯಾರಿಂದನೂ ಕೂಡ ಆ ದಿನ ನಿಮ್ಗೆ ಏನೂ ಅಪೋಸಿಷನ್ ಬರೋದಿಲ್ಲ. ಅವಾಗ ನೀವೇನಾಗಿರ್ತೀರಿ? ನಿಶ್ಚಿಂತ ಚಕ್ರ. ಸಂಗಮ ಯುಗದ ವಜ್ರ ಸಮಾನ ಜೀವನ ಮಾಡ್ತಾ ಇರ್ತೀರೋ ಇಲ್ವೋ? ಇದಕ್ಕಿಂತ ಹೆಚ್ಚಿನ ಸುಖ ಬೇರೆ ಯಾವ್ದಾರು ಇದೆಯಾ? ಇಲ್ಲ. ಮಾಡಿ ನೋಡಿ ಆತ್ಮೀಯರೇ. ಇಷ್ಟೆಲ್ಲ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಮಾತೇ ಆಡಬಾರ್ದು ಅಂತ ಏನ್ ಮಾಡ್ಬಾರ್ದು? ಬಾಬನ ಕೈಯಲ್ಲಿ ಕೊಟ್ಟು ಬಿಟ್ಟು ಬಾಬಾ ಮಾಡ್ತಿರೋದು ಅನುಭವ ಮಾಡ್ಬೇಕೇ ಹೊರತು ಹಂಗ ಮಾಡು ಹಿಂಗ ಮಾಡು ಇವ್ರಿಗೆ ಕೊಡು ಇದಕ್ ಕೊಡು ಅದಕ್ಕೆ ಕೊಡು ಅಂತ ಯಾವುದು ಮಾತುಗಳು
ಬಂದ್. ಬಾಬಾ ಮೇಲೆ ಅಷ್ಟು ನಂಬಿಕೆ ವಿಶ್ವಾಸ ನಿಮ್ಗೆ ಇರಬೇಕು. ಇರ್ಬೇಕು. ಇಂಥ ಸ್ಥಿತಿ ನಿಮ್ದು ಬರಬೇಕು. ಅದಕ್ಕೆ ಬಾಬನಿಗೆ ತುಂಬಾ ತುಂಬಾ ಧನ್ಯವಾದ. ಯಾಕಂದ್ರೆ ಇದನ್ನು ಸಾಧನೆ ಮಾಡ್ಲಿಕ್ಕೆ ಅಮೃತ ವೇಳೆಯಲ್ಲಿ ನುಮಾಶಾಮ ಯೋಗದಲ್ಲಿ ನಮ್ಗೆ ಈ ಗ್ರೂಪಿನ ಮೂಲಕ ಬಾಬಾ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಮೃತ ವೇಳೆಯಲ್ಲೂ ಕೂಡ ಏನಾಗಿದೆ, ಬಾಬಾ ಶಾಂತ ಇಡ್ತಾ ಇದ್ದಾರೆ. ಇವತ್ತಿನ ಮುರಳಿ ಕೇಳಿದಾಗ ಹಿಂಗ ಅನಿಸ್ತದೆ, ಇನ್ಮೇಲೆ ನುಮಾಶಾಮ ಯೋಗದಲ್ಲಿ 15 ನಿಮಿಷಕ್ಕೆ ಒಂದು ಹಾಡಕ್ಕಿಂತ ಅರ್ಧ ಗಂಟೆಗೆ ಒಂದು ಹಾಡು ಹಾಕೋದು ಉತ್ತಮ ಅಂತ ಅನ್ಸುತ್ತೆ ಅಲ್ವಾ ನಾಗರತ್ನಕ್ಕ? ಹೌದಣ್ಣ. 15 ನಿಮಿಷಕ್ಕೆ ಒಂದ್ಸಲ ಹಾಡು ಹೇಳೋ ಕಡೆ ಗಮನ ಹೋಗೋದಕ್ಕಿಂತ ಅರ್ಧ ಗಂಟೆಗೆ ಒಂದ್ಸಲ ಏನ್ ಮಾಡೋದು, ಅದು ಅರ್ಧ ಗಂಟೆ ಸಂಪೂರ್ಣವಾಗಿ ಶಾಂತಿ ಅನುಭವ ಶಾಂತವಾಗಿ ಇದ್ದು ಬಿಡೋದು. ಸರಿನಾ? ಶಾಂತಿ ಅನುಭವ ಅಂದ್ರೆ ಮುಂದೆ ವಾಣಿ ಸೆ ಪರೇ ನಿಧಾನಕ್ಕೆ ಶಬ್ದದಿಂದ ನಾವೇನು ಮಾಡ್ಬೇಕು, ದೂರವಾಗ್ತಾ ಹೋಗ್ಬೇಕಾಗತ್ತೆ. ಅಂತಿಮ ಸಮಯದಲ್ಲಿ ನಿಮ್ಗೆ ಯಾವ ಸಾಧನನು ಕೂಡ ರೆಡ್ ಲೈಟ್ ಇರೋದಿಲ್ಲ, ಹಾಡು ಏನು ಇರೋದಿಲ್ಲ. ಆಕ್ಚುಲಿ ಅದೆಲ್ಲ ಇದೆ ಅಂತಂದ್ರೆ ನಮ್ಮ ಮನಬುದ್ಧಿ ಅದರ ಕಡೆಗೆ ಹೋಗುತ್ತಲ್ವಾ. ಅದು ಹೋದಾಗ ಸಂಪೂರ್ಣ ಮನಬುದ್ಧಿಯನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಭಗವಂತನ ಶಕ್ತಿ ಆಸ್ ಇಟ್ ಈಸ್ ಎಲ್ಲರಿಗೂ ಹೋಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಯಾವುದೇ ಇಚ್ಛೆಯನ್ನ ಇರಬಾರ್ದು. ಈಗ ಹೇಳಿ, ನಮ್ ಪತಿ ಬಾಬನ್ ಮಗು ಆಗ್ಬೇಕು ಸಂಕಲ್ಪ ಮಾಡ್ಬೇಕೋ ಬೇಡವೋ? ಬೇಕಾಗಿಲ್ಲ. ಬೇಡ. ಬೇಡ. ಅಯ್ಯೋ ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದಾರಪ್ಪ ನಮ್ಮ ಮಕ್ಕಳು. ಹೇಳಿದಷ್ಟೇ ಸಾಧನೆ ಇದ್ರೆ ಅಹೋ ಸೌಭಾಗ್ಯ. ಇಲ್ಲಿ ಮಾತ್ರ ಪತಿಗಿಲ್ಲ ಅಂತ ಹೇಳುದು. ಆಮೇಲೆ ಬಾಬನ ಹತ್ರ ಬಾಬಾ ಇಲ್ಲ, ಕೇಳೋದೇ ಇಲ್ಲ. ಹೇಳೋದಿಲ್ಲ. ಇಲ್ಲ. ನೋಡಿ, ನಿಮ್ಮ ಜೀವನವನ್ನ ನೀವು ನೋಡ್ಕೊಳ್ಳಿ. ಓಕೆ, ಬಾಬನ ಎದುರುಗಡೆ ಯಾವುದೇ ಡಿಮಾಂಡ್ ಇಟ್ಕೊಳ್ಬಾರ್ದಂತೆ. ಇಷ್ಟು ಮಾಡಿಬಿಟ್ಟು ನೋಡಿ, ನೀವ್ ಏನೇನು ಕೇಳಿದಿರ ಅದೆಲ್ಲ ಏನಾಗಿರ್ತದೆ, ಕಂಪ್ಲೀಟ್. ಯಾಕಂದ್ರೆ ಇಷ್ಟು ಮಾಡಿದಾಗ ನಿಮ್ಗೆ ಪದಮದಷ್ಟು ಸಂಪಾದನೆ ಆದಾಗ ನಿಮ್ಮ ಪತಿಯಲ್ಲ ವಿಶ್ವನೇ ನಿಮ್ಮ ಮಾತನ್ನ ಏನ್ ಮಾಡ್ತಾನೆ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಆ ವಿಧಿಯಲ್ಲಿ ಇನ್ನೂ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀರೋ ಇಲ್ವೋ ಮಾಡ್ತಾ ಇದೀವಿ ಅನ್ಸತ್ತಾ? ಸಾಧನೆ ಮಾಡ್ತಾ ಇದೀವಿ ಅಂತ ಅನ್ಸತ್ತಾ? ಅನ್ಸುತ್ತೆ. ಎಂತ ಅನ್ಸತ್ತೆ? ಅನ್ಸಿದ್ರೆ ಬಾಬಾ ಈ ವಿಷಯ ಹೇಳ್ತಾನೆ ಇರ್ಲಿಲ್ಲ. ನೀವು ಮಾಡದೇ ಇರೋದಕ್ಕೆ ತಾನೇ ಬಾಬಾ ಹೇಳಿದ್ದಾರೆ. ಮಾಡ್ತಾ ಇದ್ರಿ, ಈ ವಿಷಯ ಯಾಕೆ ಹೇಳ್ತಿದ್ರು? ಬಾಬಾ ಶಿಕ್ಷಣ ಯಾವ್ದು ಕೊಡ್ತಾರೆ ಹೇಳಿ ನೋಡೋಣ. ಆತ್ಮಕ್ಕೆ ಯಾವ್ದಕ್ ಕೊಡ್ತಾರೆ ಕೇಳಿದ್ರೆ, ಯಾವ ಶಿಕ್ಷಣ ಕೊಡ್ತಾರೆ? ಯಾವ್ದ್ರಲ್ಲಿ ಕಡಿಮೆ ತಲೆಗಳಿರ್ತಾವ, ಯಾವ್ದು ನೀವು ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅದೇ ತಾನೇ ಶಿಕ್ಷಣ ಕೊಡ್ತಾರೆ. ಆಲ್ರೆಡಿ ನೀವು ಮಾಡಿರೋದು ಯಾಕೆ ಕೊಡ್ತಾರೆ? ನಿಮ್ಗೆ ಎ ಬರೀಲಿಕ್ಕೆ ಬರೋದಿದ್ರೆ ಅವ್ರು ಎ ಬಗ್ಗೆ ಯಾಕೆ ಹೇಳ್ತಾರೆ, ಬಿ ಬರಿ ಅಂತ ಹೇಳ್ತಾರ ಅವ್ರು. ಬಿ ಬರೀಲಿಕ್ಕೆ ಬಂದ್ಮೇಲೆ ಏದ್ ಕೊಡ್ತಾರ ಅವ್ರು? ಸಿ ಕೊಡ್ತಾರ. ಹೌದು ತಾನೆ? ಅದನ್ನ ಕೊಟ್ಟಿದ್ದಾರೆ ಅಂತ ನನಗೆ ಎ ಬಿ ಬರೀಲಿಕ್ಕೆ ಇನ್ನೂ ಏನಾಗ್ತಾ ಇಲ್ಲ, ಬರ್ತಾ ಇಲ್ಲ. ಅದಕ್ಕಾಗಿ ಅದನ್ನ ನಮಗೆ ಬಾಬಾ ಹೇಳ್ತಾ ಇದ್ದಾರೆ. ಅದನ್ನ ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಮುಂದಿನ ಹೇಳ್ತಾರೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.